ಶ್ರೀವಸಾದಿ ಹರೇ ಕೃಷ್ಣ 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 ಹರೇ 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 ರಾಮ 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 ಹರಿ ಹರಿ. ಮಲಗು ಮುನ್ನ ಮಾಧವನೇನೆ ಆನ್ಲೈನ್ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಕಾರ್ಯಕ್ರಮವನ್ನು ಇವತ್ತು ಏಕಾದಶಿ ಹಾಡಿನ ಮುಖಾಂತರ ಹಾಡ್ಬೇಕಾಗಿ ಹರೇ ಕೃಷ್ಣ. ಯಾರಾದ್ರೂ ಹಾಡ್ತೀರಾ ಮಾತಾಜಿ? ಏಕಾದಶಿ ಹಾಡು ಹಾಡ್ತೀರಾ? ನಾನು ಹಾಡ್ತೇನೆ ಮಾತಾಜಿ. ಹಾಡಿ ಮಾತಾಜಿ, ಹಾಡಿ. ಸುಕನ್ಯಾ ಮಾತಾಜಿ ಹಾಡಿ. ಶರಣಾಗತೇನೆ. ಶುದ್ಧ ಭಗತ ಚರಣ ರೇಣು ಭಜನ ಅನುಕೂಲ ಭಕತ ಸೇವಾ ಪರಮ ಸಿದ್ಧಿ ಪ್ರೇಮಲತಿ ಕರಮೂಲ ಮದವತೀತಿ ಭಕ್ತಿ ಜನನಿ ಜತನೆ ಪಾಲನ ಕೋರಿ ಕೃಷ್ಣ ಬಸತಿ ಗೋಲಿ ಪರಮ ಆದರ ಬೋರಿ ಶುದ್ಧ ಭಕತ ಚರಣ ರೇಣು ಭಜನ ಅನುಕೂಲ ಗೌರ ಅಮರ ಜಸಬಸ್ತಾನೆ ಕೋರಿಲು ಭ್ರಮಣ ರಂಗೆ ಗೌರಾಂಗೆ ಜಸಬಸ್ತಾನ ಎರಿ ಬೋಹಮಿ ಪ್ರಣಯಿ ಭಕತ ಸಂಗೆ ಶುದ್ಧ ಭಕತ ಚರಣ ರೇಣು ಭಜನ ಅನುಕೂಲ ಮೃದಂಗ ಬಾದ್ಯ ಸುನಿತೆ ಮಾನ ಅಪಸರಸದ ಜಾಚೆ ಗೌರ ವಿಹಿತ ಕೀರ್ತನ ಶೋನಿ ಆನಂದೆ ಹೃದಯ ನಾಚೆ ಶುದ್ಧ ಭಕತ ಚರಣ ರೇಣು ಭಜನ ಅನುಕೂಲ ಜುಗಲ ಮೂರ್ತಿ ಜಕೆಯ ಮೋರ ಪರಮ ಆನಂದ ಹೋಯ ಜಯ ಕೃಷ್ಣ ರಸದ ಸೇವಾ ಕೋರಿತೆ ಹೋಯ ಸಕಲ ಪ್ರಪಂಚ ಜಾಯ ಶುದ್ಧ ಭಕತ ಚರಣ ರೇಣು ಭಜನ ಅನುಕೂಲ ಜದಿನ ಗೃಹೆ ಭಜನ ದೇಕಿ ಗೃಹಿತೆ ಗೋಲಕ ಬಾಯ ಶರಣ ಸೇದು ದೇಕಿಯ ಗಂಗಾ ಸುಖ ಸಸೀಮಾ ಪಾಯ ಶುದ್ಧ ಭಕತ ಚರಣ ರೇಣು ಭಜನ ಅನುಕೂಲ ತುಳಸಿ ದೇಕಿ ವೃಂದೆ ತುಳಸಿ ದೇಕಿ ವೃಂದೆ ಹೃದಯ ಪ್ರಾಣ ಮಾಧವ ತೋಷಣಿ ಜಾನಿ ಗೌರ ಪ್ರಿಯ ಶಾಕ ಸೇವನೆ ಜೀವನ ಸಾರ್ಥಕ ಮಾನಿ ಶುದ್ಧ ಭಕತ ಚರಣ ರೇಣು ಭಜನ ಅನುಕೂಲ ಭಕತಿ ವಿನೋದ ಕೃಷ್ಣ ಭಜನೆ ಅನುಕೂಲ ಪಾಯ ಜಾಹೆ ಪ್ರಭು ಹೇ ಪ್ರತಿ ದಿವಸೆ ಪರಮ ಸುಖೆ ಶ್ರೀಕರ ಕೊರೆಯತಾ ಶುದ್ಧ ಭಕತ ಚರಣ ರೇಣು ಭಜನ ಅನುಕೂಲ ಭಕತ ಸೇವಾ ಪರಮ ಸಿದ್ಧಿ ಪ್ರೇಮಲತಿ ಕರಮೂಲ ಶುದ್ಧ ಭಕತ ಚರಣ ರೇಣು ಭಜನ ಅನುಕೂಲ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ ಮಾತಾಜಿ, ದಂಡವತ್ಪಣ ಮಾತಾಜಿ, ಅವಕಾಶ ಕೊಟ್ಟಿದ್ದಕ್ಕೆ. ಹರೇ ಕೃಷ್ಣ ಮಾತಾಜಿ. ಶ್ರದ್ಧಾ ಭಕ್ತಿಯಿಂದ ಏಕಾದಶಿ ಹಾಡು ಹಾಡಿ ಸುಕನ್ಯಾ ಮಾತಾಜಿಗೆ ಧನ್ಯವಾದಗಳು ಮಾತಾಜಿ. ದಂಡವತ್ ಪ್ರಣಾಮ್. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಈಗ ಯಾರಾದ್ರೂ ಶಯನಾರ್ಥಿ ಹಾಡ್ತೀರಾ ಮಾತಾಜಿ? ಶಯನಾರ್ಥಿ ಹಾಡು. ಹರೇ ಕೃಷ್ಣ. ಮಾತಾಜಿ ಹಾಡಿ ಮಾತಾಜಿ. ಜಮುನಾ ಮಾತಾಜಿ ಹಾಡಿ. ಸಖಿ ವೃಂದೆ ವಿಜ್ಞಪ್ತಿ, ಸಖಿಯರಿಗೆ ಪ್ರಾರ್ಥನೆ. ಶ್ರೀಲ ನರೋತ್ತಮ ದಾಸ ಠಾಕೂರರ ಪ್ರಾರ್ಥನೆಯಿಂದ. ರಾಧಾ ಕೃಷ್ಣ ಪ್ರಾಣ ಮೋರ ಜುಗಲಾ ಕಿಶೋರ, ರಾಧಾ ಕೃಷ್ಣ ಪ್ರಾಣ ಮೋರ ಜುಗಲಾ ಕಿಶೋರ, जीवने मरणे गति अरुणाहि मोरा, राधा कृष्ण प्राण मोरा
जुगलाकिशोरा कालिंदेर कोले केली कदंबे रवाना कालिंदेर कोले केली कदंबे रवाना रतन बिधीर ऊपर बोसबोधु जाना राधा कृष्ण प्राण मोरा जुगला किशोरा श्याम गौरी अंगे दिवो चंदनेर गंधा श्याम गौरी अंगे दिवो चंदनेर गंधा चामर दुलाबो कबे हिरिमुख चंद्र राधा कृष्ण प्राण मोरा जुगला किशोरा गाथिया मला तीर्माला दिवो दोहरा गाले गाथिया मला तीर्माला दिवो दोहरा गाले आदरे तो निया दिवो कर्पूर तंबूले राधा कृष्ण प्राण मोरा जुगला किशोरा ललिता विशाखादि जतसाके वृंदा ललिता विशाखादि जतसाके वृंदा आज्ञया कोरिबो सेवा चरणारविंद राधा कृष्ण प्राण मोरा जुगला किशोरा श्री कृष्ण चैतन्य प्रभु दासेरानुदासा श्री कृष्ण चैतन्य प्रभु दासेरानुदासा सेवाभिलाषा कोरे नरोत्तम दासा राधा कृष्ण प्राण मोरा जुगला किशोरा हरे कृष्ण 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 हरे हरे राम 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 हरे 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 कृष्ण 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 हरे 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 राम 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 हरे 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 कृष्ण माताजी ದಂಡೋತ್ ನಮಃ ಹರೇ ಕೃಷ್ಣ ಮಾತಾಜಿ. ಶ್ರದ್ಧಾ ಭಕ್ತಿಯಿಂದ ಶಯನಾರ್ಥಿ ಹಾಡಿದ ಯಮುನಾ ಮಹಾಪಾವನಿ ದೇವಿ ದಾಸಿ ಮಾತಾಜಿಗೆ ಧನ್ಯವಾದಗಳು ಮಾತಾಜಿ. ತುಂಬಾ ಚೆನ್ನಾಗಿ ಹೇಳಿದ್ರಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಈಗ ಶ್ರವಣ ವಿಷಯ. ಇವತ್ತಿನ ಶ್ರವಣ ಬಂದು ಪರಮ ಪೂಜ್ಯ ಶ್ರೀಲ ಗೋಪಾಲ್ ಕೃಷ್ಣ ಗೋಸ್ವಾಮಿ ಮಹಾರಾಜರ ವ್ಯಾಸಪೂಜೆ ಮತ್ತು ಗುಣಗಾನ. ಇವತ್ತಿನ ಪ್ರವಚನಕಾರರು ಶ್ರೀಮನ್ ರಥಯಾತ್ರ ಆನಂದ ಪ್ರಭುಜಿ ಅವರು ಮತ್ತು ಅವರ ಕುಟುಂಬದವರು. ಹರೇ ಕೃಷ್ಣ ಪ್ರಭುಜಿ. ದಂಡವತ್ ಪ್ರಣಾಮ್ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ದಂಡವತ್ ಪ್ರಣಾಮ್ ಮಾತಾಜಿ. ಪ್ರಭುಜಿ ದಂಡವತ್ ಪ್ರಣಾಮ್. ಹರೇ ಕೃಷ್ಣ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರ್ವನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯ ಮನೋವಿಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪ ಗದ್ಧಾಮಯ್ಯಂ ದದಾತಿ ಸಪದಾನ್ವಿತಂ ವಂದೇಹಂ ಶ್ರೀ ಗುರೋ ಶ್ರೀಯುತಾಪದಕಮಲಂ ಶ್ರೀ ಗುರುಂ ವೈಷ್ಣವಾಂ ಚ
श्रीरूपान् साग्रजातं सगण रघुनाथं तं सजीवं साद्वैतं सावधूतं परिजनसहितं कृष्ण चैतन्य देवं श्रीराधा कृष्ण पादां सगण ललित विशाखान्वितं च कृष्णा करुणा सिन्धु दीनबन्धु जगत्पते गोपेश गोपिका कांत राधा कांत नमस्तुते तप्त कांचन गौरांगी राधिं धावनेश्वरी वृषभानुसुत देवी प्रणमामि हरिप्रिये वाञ्छाकल्पतरुवश्च कृपा सिन्धु भवेव च पतितानां पावनेभ्यो वैष्णवेभ्यो नमो नमः। जय श्री कृष्ण चैतन्य प्रभु नित्यानंद श्री अद्वैत गदाधर शिवासदि गौर भक्तवृंद हरे कृष्ण 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 हरे 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 राम 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 हरे नमः। ओम विष्णुपादाय कृष्ण पृष्ठाय भूतले श्रीमते भक्ति वेदांत स्वामिन् नामिने नमस्ते सरस्वती देवी गौरवाणी प्रचारिणे निर्विशेष शून्यवादि पाश्चात्य देशकारिणे नमः। ओम विष्णुपादाय कृष्ण पृष्ठाय भूतले श्रीमते गोपाल कृष्ण गोस्वामी नामिने प्रभुपाद साहित्यम यह भगवत्पदाय नमः। ಎಲ್ಲರಿಗೂ ಸ್ವಾಗತ ಕಾರ್ಯಕ್ರಮಕ್ಕೆ। ಈ ಒಂದು ಅವಕಾಶ ಕಲ್ಪಿಸಿಕೊಟ್ಟ ಮುರಾರಿ ಮಾಧವ್ ಪ್ರಭು ಅವ್ರಿಗೆ ನನ್ನ ಧನ್ಯವಾದಗಳು ಮತ್ತು ದಂಡವತ್ ಪ್ರಣಾಮ. ಯಾಕಂದ್ರೆ ಇವತ್ತು ನಮ್ಮ ಗುರುಗಳಾದ ಪರಮ ಪೂಜ್ಯ ಗೋಪಾಲ್ ಕೃಷ್ಣ ಗೋಸ್ವಾಮಿ ಮಹಾರಾಜ್ ಅವರ ಒಂದು ಅವರ ಅಪಿಯರೆನ್ಸ್ ಡೇ. ಸೊ ಈ ಒಂದು ವ್ಯಾಸ ಪೂಜಾ ನಾವೇನ್ ಮಾಡ್ತೀವಿ, ಗುರುಗಳ ಜನ್ಮದಿನ ವ್ಯಾಸ ಪೂಜಾ ಅಂತ ನಾವು ಆಚರಣೆ ಮಾಡ್ತೀವಿ. ಆವತ್ತಿನ ದಿನ ಶಿಷ್ಯರ ಒಂದು ಜವಾಬ್ದಾರಿ ಅಥವಾ ಕರ್ತವ್ಯ ಏನಂದ್ರೆ ಗುರುಗಳ ಗುಣಗಾನ ಮಾಡೋದು. ಸೊ ಅದಕ್ಕೆ ಪ್ರಭುಜಿ ಅವರಿಂದ ನನಗೆ ಈ ಒಂದು ಅವಕಾಶ ಸಿಕ್ಕಿದೆ. ಸೊ ಇವತ್ತು ನಾವು ಶುದ್ಧ ಭಕ್ತರಾದ ಶ್ರೀಲ ಪ್ರಭುಪಾದರ ಶುದ್ಧ ಭಕ್ತರಾದ ಗೋಪಾಲ ಕೃಷ್ಣ ಗೋಸ್ವಾಮಿ ಮಹಾರಾಜರ ಒಂದು ಅವರ ಗ್ಲೋರಿಫಿಕೇಶನ್, ಇದು ಶುದ್ಧ ಭಕ್ತರ ಗ್ಲೋರಿಫಿಕೇಶನ್ ನಾವು ಕೇಳಿದ್ರೆ ನಮ್ಗೆ ಭಕ್ತಿ ಮಾಡೋದಿಕ್ಕೆ ಶಕ್ತಿ ಸಿಗುತ್ತೆ, ಅವರ ಕೃಪೆ ಕೂಡ ಸಿಗುತ್ತೆ, ಮಹಾರಾಜರ ಕೃಪೆ ಸಿಗುತ್ತೆ. ಮತ್ತೆ ನಾವು ಈ ಕೆಲವು ಪಾಪಗಳೆಲ್ಲ ಹೋಗ್ಬಿಡುತ್ತೆ ಈ ತರ ಶುದ್ಧ ಭಕ್ತರ ಒಂದು ಗ್ಲೋರಿಫಿಕೇಶನ್ ಕೇಳೋದ್ರಿಂದ. ಸೊ ಅದಕ್ಕೋಸ್ಕರ ಆಲ್ರೆಡಿ ಲಾಸ್ಟ್ ಟೈಮ್ ಕೂಡ ಗ್ಲೋರಿಫಿಕೇಶನ್ ಮಾಡಿದೀವಿ ನಾವು 2 ದಿನ. ಸೊ ಎಷ್ಟು ಸತಿ ಮಾಡಿದ್ರು ಕೂಡ ಇವರ ಒಂದು ಗ್ಲೋರಿಫಿಕೇಶನ್ ಕಡಿಮೆನೆ. ಅದು ಎವ್ರಿ ಟೈಮ್ ಹೊಸ ಡಿಸ್ಕಸ್ ಮಾಡುವಷ್ಟು ಇವರ ಒಂದು ಎಲ್ಲ ಗುಣಗಳು, ಶುದ್ಧ ಭಕ್ತರ ಗುಣಗಳು, ಮತ್ತೆ ಅವರು ಹೇಳ್ಕೊಟ್ಟಿರುವಂತಹ ನಮಗೆ ಇನ್ಸ್ಟ್ರಕ್ಷನ್ಸ್, ಸೊ ಇವೆಲ್ಲನೂ ಕೂಡ ಮತ್ತೆ ಮತ್ತೆ ನಾವು ನೆನೆಸ್ಕೊಳ್ತಾ ಇರೋದು ಒಳ್ಳೇದು. ನಾವು ಭಕ್ತಿಯಲ್ಲೇ ಸ್ಥಿರವಾಗಿ ಇರೋದಕ್ಕೆ ಸಾಧ್ಯ ಆಗುತ್ತೆ. ಇಂತಹ ಭಕ್ತರ ಬಗ್ಗೆ ನಾವು ಚರ್ಚೆ ಮಾಡೋಣ. ಸೊ ಗೋಪಾಲಕೃಷ್ಣ ಗೋಸ್ವಾಮಿ ಮಹಾರಾಜರು ಇವರು ಅನ್ನದ ಏಕಾದಶಿ ದಿನ 1944 ಆಗಸ್ಟ್ 14ರಂದು ಇವರ ಜನನ ಡೆಲ್ಲಿಯಲ್ಲಿ ಆಗುತ್ತೆ. ಇವರು ಜನನ ಡೆಲ್ಲಿಯಲ್ಲಿ ಆಗುತ್ತೆ. ಆಮೇಲೆ ಡೆಲ್ಲಿ ಯೂನಿವರ್ಸಿಟಿಯಲ್ಲಿ ಇವರು ಡಿಗ್ರಿನ ಪಡ್ಕೊಂತಾರೆ. ಅದಾದ್ಮೇಲೆ ಇವರು ಬೇರೆ ಪಾಶ್ಚಾತ್ಯ ದೇಶಕ್ಕೆ ಹೋಗ್ತಾರೆ. ಸರ್ಬಾರ್ನ್ ಯೂನಿವರ್ಸಿಟಿ ಅಲ್ಲಿ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಅನ್ನೋ ಒಂದು ಕೋರ್ಸ್ ಮಾಡ್ತಾರೆ. ಅದು ಫ್ರಾನ್ಸ್ ಅಲ್ಲಿದೆ, ಪ್ಯಾರಿಸ್ ಫ್ರಾನ್ಸ್. ಸರ್ಬಾರ್ನ್ ಯೂನಿವರ್ಸಿಟಿ ಅಂತ ಫೇಮಸ್ ಯೂನಿವರ್ಸಿಟಿ, ಅಲ್ಲಿ ಹೋಗ್ತಾರೆ. ಆ ಸಮಯದಲ್ಲಿ ಅಂದ್ರೆ ಆಲ್ಮೋಸ್ಟ್ 1944 ಅಂದ್ರೆ ಇವ್ರು ಹುಟ್ಟಿದ 1944 ಅಂದ್ರೆ ಒಂದು 1960s ಅಲ್ಲಿ ಯಾರಾದ್ರೂ ಫಾರಿನ್ಗೆ ಹೋದ್ರೆ ದೊಡ್ಡ ಅಚೀವ್ಮೆಂಟ್. ಓದಲ್ಲಿ ಇವರು ತುಂಬಾ ಚೆನ್ನಾಗಿದ್ರು.
ಚೆನ್ನಾಗಿ ಓದೋರ್ಗು ಮಾತ್ರ ಫಾರಿನ್ಗೆ ಹೋಗೋ ಅವಕಾಶಗಳೆಲ್ಲ ಸಿಗ್ತಾ ಇತ್ತು. ಸೊ ಆ ತರ ಮಹಾರಾಜರು ಫಾರಿನ್ಗೆ ಹೋಗ್ಬಿಟ್ಟು ಅಲ್ಲಿ ಸರ್ಬಾನ್ ಯೂನಿವರ್ಸಿಟಿಯಲ್ಲಿ ಮತ್ತು ಒಂದು ಡಿಗ್ರಿ ಪಡ್ಕೊಂತಾರೆ. ಅದಾದ್ಮೇಲೆ ಮೆಕ್ಗಿಲ್ ಯೂನಿವರ್ಸಿಟಿ ಅಂತ ಅಲ್ಲಿ ಕೂಡ ಓದ್ತಾರೆ. ಮತ್ತೆ ಅಡ್ಮಿನಿಸ್ಟ್ರೇಷನ್, ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಮತ್ತೆ ಮಾಸ್ಟರ್ ಡಿಗ್ರಿ ಮಾಡ್ತಾರೆ, ಅಂದ್ರೆ ಪೋಸ್ಟ್ ಗ್ರಾಜುಯೇಷನ್. ಅಲ್ಲಿ ಕೂಡ ಮಾಂಟ್ರಿಯಲ್ ಅನ್ನೋ ಒಂದು ಜಾಗದಲ್ಲಿ ಇವರು ಮತ್ತೆ ಇನ್ನೊಂದು ಡಿಗ್ರಿಯನ್ನು ಪಡ್ಕೊಂತಾರೆ. ಸೊ ಈ ತರ ಡಬಲ್ ಡಿಗ್ರಿ ಪಡ್ಕೊಂಡಾದ್ಮೇಲೆ ಇವರು 1968 1968ರಲ್ಲಿ ಇಸ್ಕಾನ್ ಟೆಂಪಲ್ ಮಾಂಟ್ರಿಯಲ್ ಅಲ್ಲಿ ಶ್ರೀಲ ಪ್ರಭುಪಾದರನ್ನ ಭೇಟಿ ಆಗ್ತಾರೆ. 1968ರಲ್ಲಿ 1968ರಲ್ಲಿ ಪ್ರಭುಪಾದರನ್ನ ಫಸ್ಟ್ ಟೈಮ್ ಮೀಟ್ ಆಗ್ತಾರೆ. 1969ರಲ್ಲಿ ದೀಕ್ಷೆ ಸಿಗ್ಬಿಡುತ್ತೆ. ಒಂದೇ ವರ್ಷಕ್ಕೆ ದೀಕ್ಷೆ. ಇದು ನನ್ನ ಜೀವನದಲ್ಲಿ ಕೂಡ ಒಂದೇ ವರ್ಷಕ್ಕೆ ನನಗೂ ಕೂಡ ದೀಕ್ಷೆ ಸಿಕ್ತು. ನಾನು 2008ರಲ್ಲಿ ನನಗೆ ದೀಕ್ಷೆ ನಾನು ಇಸ್ಕಾನ್ ಜಾಯಿನ್ ಆಗಿದ್ದು. 2009ರಲ್ಲಿ ನನಗೆ ದೀಕ್ಷೆ ಸಿಗುತ್ತೆ ಒಂದೇ ವರ್ಷಕ್ಕೆ. ಸೊ ಈ ತರ ಮಹಾರಾಜಿಗೂ ಒಂದೇ ವರ್ಷಕ್ಕೆ ದೀಕ್ಷೆ ಸಿಗುತ್ತೆ. ಮತ್ತೆ 1975ರಲ್ಲಿ ಇವರು ಶ್ರೀಲ ಪ್ರಭುಪಾದರು ಇವ್ರನ್ನ GBC ಆಗಿ ಅಪಾಯಿಂಟ್ ಮಾಡ್ತಾರೆ. ಅಂದ್ರೆ 69ರಲ್ಲಿ ದೀಕ್ಷೆ ಎತ್ತಿದ್ರು, 70 ಮತ್ತೆ 5 ವರ್ಷಕ್ಕೆ 6 ವರ್ಷಕ್ಕೆ 75ಗೆ ಇವ್ರನ್ನ GBC ಆಗಿ ಅಪಾಯಿಂಟ್ ಮಾಡ್ತಾರೆ, ಇಂಡಿಯಾಗೆ GBC ಆಗಿ. ಸೊ ಆ ಇಯರ್ ಅಲ್ಲೇ ನಾನು ಹುಟ್ಟಿದ್ದು 1975ರಲ್ಲಿ. ಸೊ ಅಂದ್ರೆ ಬೇಗ ಇವರು ಭಕ್ತಿಯಲ್ಲಿ ತುಂಬಾ ಫಾಸ್ಟ್ ಆಗಿ ಪ್ರೋಗ್ರೆಸ್ ಆಗ್ತಾರೆ. ಶ್ರೀಲ ಪ್ರಭುಪಾದರು ಹೇಳ್ತಾರೆ ಒಂದ್ ಕಡೆ, ಫಸ್ಟ್ ಮಾಂಟ್ರಿಯಲ್ ಶ್ರೀಲ ಇವ್ರಿಗೆ ಗೋಪಾಲ್ ಕೃಷ್ಣ ಅಂತ ಇವ್ರ ಒರಿಜಿನಲ್ ಹೆಸರು, ಮಹಾರಾಜರ ಹೆಸರು ಗೋಪಾಲ್ ಕೃಷ್ಣ ಖಾನಾ ಅಂತ ಇವ್ರ ಒರಿಜಿನಲ್ ಹೆಸರು. ನಾರ್ತ್ ಇಂಡಿಯಾ ಆ ಕಡೆ ಖಾನಾ ಅಂತ ಇಟ್ಕೊಂಡ್ರು. ಇವರು ಅಲ್ಲಿ ಕೊಕೊಕೋಲಾ ಅಂತ ಇವರು ಓದೆಲ್ಲ ಮುಗಿದ ಮೇಲೆ ಕೊಕೊಕೋಲಾ ಅನ್ನೋ ಒಂದು ದೊಡ್ಡ ಕಂಪನಿಯಲ್ಲಿ, ಕೊಕೊಕೋಲಾ ನಮ್ಗೆ ಗೊತ್ತಿರುವಂತದ್ದೇ, ಜ್ಯೂಸ್ ಬರ್ತಲ್ಲ, ಅಲ್ಲಿ ಮ್ಯಾನೇಜರ್ ಆಗಿ ಜಾಯಿನ್ ಆಗ್ತಾರೆ. ದೊಡ್ಡ ಪೊಸಿಷನ್, ಸ್ಯಾಲ್ರಿ ಕೂಡ ಆ ಟೈಮ್ಗೆ ತುಂಬಾ ಚೆನ್ನಾಗಿರುತ್ತೆ. ಇವರು ಸಾಟರ್ಡೆ ಅಥವಾ ಸಂಡೇ ಖಾಲಿಯಾಗಿದ್ದೀನಿ, ಎಲ್ಲಾದ್ರೂ ದೇವಸ್ಥಾನ ಇದ್ರೆ ಹೋಗಿ ಬರೋಣ ಅನ್ನೋ ಒಂದು ಅಭಿಪ್ರಾಯದಲ್ಲಿ ಎಲ್ಲರನ್ನು ಕೇಳ್ತಾ ಇರ್ತಾರೆ ಕಂಪನಿ ಕೊಲೀಗ್ಸ್ನ. ಈಸ್ ದೇರ್ ಎನಿ ಟೆಂಪಲ್ ನಿಯರ್ ಬೈ ಅಂತ, ಏನಾದ್ರು ದೇವಸ್ಥಾನಗಳಿದೆಯಾ ಅಂತ ಕೇಳಿದಾಗ ಅಲ್ಲಿ ಒಬ್ರು ಹೇಳ್ತಾರೆ, ಈ ತರ ಒಂದು ಇಸ್ಕಾನ್ ದೇವಸ್ಥಾನ ಇದೆ, ನೀವು ಅಲ್ಲಿ ಹೋದ್ರೆ ಅಲ್ಲಿ ಇಂಡಿಯನ್ಸ್ ಕೂಡ ಸಿಗ್ತಾರೆ, ನಿಮ್ಗೆ ಚೆನ್ನಾಗ್ ಅನ್ಸುತ್ತೆ, ಹೋಗಿ ಅಂತ ಹೇಳ್ತಾರೆ. ಸೊ ಆತರ ಇವರು ಟೈಮ್ನ ಬೇರೆ ತರ ಇವ್ರಿಗೆ ಅಷ್ಟು ಆಸಕ್ತಿ ಇರ್ಲಿಲ್ಲ, ಭೌತಿಕವಾಗಿ ಅಷ್ಟು ಆಸಕ್ತಿ ಇರ್ಲಿಲ್ಲ. ಭೌತಿಕವಾಗಿ ಆಸಕ್ತಿ ಇರೋರು ಬೇರೆ ಹುಡ್ಕೊಂಡು ಹೋಗ್ತಾರೆ, ಸಿನಿಮಾನು ಇಲ್ಲ ಬೇರೆ ಕ್ಲಬ್ಗೆ ಹೋಗೋದು ಆ ತರ ಇರುತ್ತೆ. ಆದ್ರೆ ಇವರು ದೇವಸ್ಥಾನ ಹುಡುಕಿದ್ದಾರೆ ನೋಡಿ. ಹುಡ್ಕೊಂಡು ಬರ್ತಾರೆ. ಅವತ್ತು ಬಂತಾರೆ, ಅಲ್ಲಿ ಟೆಂಪಲ್ ಪ್ರೆಸಿಡೆಂಟ್ ಅವ್ರನ್ನೆಲ್ಲ ಭೇಟಿ ಆಗ್ತಾರೆ. ಭೇಟಿ ಆಗ್ಬಿಟ್ಟು ಮತ್ತೆ ಅಲ್ಲಿರೋರು ಹೇಳ್ತಾರೆ, ನೀವು ಭಾರತ ದೇಶದಿಂದ ಬಂದಿರೋರು, ಒಳ್ಳೆ ಎಜುಕೇಶನ್ ಇದೆ, ಹಿಂಗೆ ನಮ್ಮ ಗುರುಗಳು ಬರ್ತಾರೆ, ಸ್ವಲ್ಪ ದಿನದಲ್ಲಿ ನೀವು ಭೇಟಿ ಆಗ್ಬೋದು ಅಂತ ಹೇಳ್ತಾರೆ. ಸೊ ಅದೇ ತರ 1968ರಲ್ಲಿ ಶ್ರೀಲ ಪ್ರಭುಪಾದ್ ಮಾಂಟ್ರಿಯಲ್ಗೆ ಹೋದಾಗ ಅವಾಗ ಭೇಟಿ ಆಗ್ತಾರೆ. ಇಬ್ಬರು ಭೇಟಿ ಆಗುತ್ತೆ. ಪ್ರಭುಪಾದ್ ಮಾತಾಡ್ತಾರೆ ಅವ್ರ ಜೊತೆ. ಪ್ರಭುಪಾದ್ ಅವ್ರ ಜೊತೆ ಮಾತಾಡಿದಾಗ ಸೊ ಅವ್ರಿಗನ್ಸುತ್ತೆ ಒಳ್ಳೆ ಹುಡುಗ ಅಂತ. ಅಂದ್ರೆ ಇವ್ರ ಏಜ್ ಎಷ್ಟಾಗಿತ್ತು ಆ ಸಮಯದಲ್ಲಿ ಅಂದ್ರೆ, ಇವ್ರು 1944ರಲ್ಲಿ 1944ರಲ್ಲಿ ಹುಟ್ಟಿದ್ದು.
1968ರಲ್ಲಿ ಶ್ರೀಲ ಪ್ರಭುಪಾದರನ್ನ ಭೇಟಿ ಆಗಿದೆ. ಅಂದ್ರೆ ಎಷ್ಟು ವರ್ಷ ಆಯ್ತು? 68 ಮೈನಸ್ 44 ಅಂದ್ರೆ 24 ವರ್ಷ, ಕರೆಕ್ಟ್ ಅಲ್ವಾ? 24 ವರ್ಷ. 68 ಮತ್ತೆ 44, ಕರೆಕ್ಟ್. 24 ವರ್ಷದಲ್ಲಿ ವಯಸ್ಸಿನಲ್ಲಿ ಇವರು ಶ್ರೀಲ ಪ್ರಭುಪಾದನ ಭೇಟಿ ಆಗ್ತಾರೆ. ಅಂದ್ರೆ 24 ಅಂದ್ರೆ ತುಂಬಾ ಕಡಿಮೆ ವಯಸ್ಸು. ಇವ್ರಿಗೆ ಶ್ರೀಲ ಪ್ರಭುಪಾದನ ಭೇಟಿ ಆದಾಗ ಅವಾಗ ಶ್ರೀಲ ಪ್ರಭುಪಾದರು ಇವರ ಅದೃಷ್ಟ ಅಥವಾ ಆತರ ಪ್ಲಾನ್ ಇತ್ತೇನೋ, ಶ್ರೀಲ ಪ್ರಭುಪಾದರು ಎಷ್ಟು ತಿಂಗಳು ಉಳ್ಕೊಂಡ್ಬಿಡ್ತಾರೆ ಅಲ್ಲಿ? 3 ತಿಂಗಳು ಅಲ್ಲೇ ಉಳ್ಕೊಂಡ್ಬಿಡ್ತಾರೆ. ಜನರಲಿ ಶ್ರೀಲ ಪ್ರಭುಪಾದು ಒಂದೇ ದೇವಸ್ಥಾನದಲ್ಲಿ, ಒಂದೇ ಜಾಗದಲ್ಲಿ, ಒಂದೇ ದೇಶದಲ್ಲಿ ಅಷ್ಟು 3 months ಇರ್ತಿರ್ಲಿಲ್ಲ. 1 ತಿಂಗಳು ಮ್ಯಾಕ್ಸಿಮಮ್. ಮತ್ತೆ ಇನ್ನೊಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ರು, ಇನ್ನೊಂದು ಸಿಟಿಗೆ ಹೋಗ್ತಾ ಇದ್ರು. ಹಿಂಗೆ ಪೂರ್ತಿ ಅಲ್ಲೆಲ್ಲ ಸ್ವಲ್ಪ ಇಂಪ್ರೂವ್ ಮಾಡಿ ಭಕ್ತರು ಮಾಡಿ ಹೋಗ್ತಾ ಇದ್ರು. ಬಟ್ ಏನೋ ಅಲ್ಲಿ 3 ತಿಂಗಳು ಇಟ್ಕೊಂಡ್ಬಿಡ್ತಾರೆ. ಸೊ ಮೊಟ್ಟ ಮೊದಲಿಗೆ ಶ್ರೀಲ ಪ್ರಭುಪಾದರು ಬರೋಕ್ಕಿಂತ ಮುಂಚೆ ಇವರು ಮಹಾರಾಜರು ಕೇಳ್ತಾರೆ, ಏನಾದ್ರು ಸೇವೆ ಇದೆಯಾ ನನಗೆ ಅಂತ. ಸೊ ಅವ್ರು ಹೇಳ್ತಾರೆ, ಶ್ರೀಲ ಪ್ರಭುಪಾದರ ರೂಮ್ ಇದೆ, ಅವ್ರು ಇಲ್ಲೇ ಬಂದು ಉಳ್ಕೊಂತಾರೆ, ನೀವು ಅದನ್ನ ಕ್ಲೀನ್ ಮಾಡ್ಬೋದು ಅಂತ. ಸೊ ಇವರು ತುಂಬಾ ಶ್ರದ್ಧೆಯಿಂದ ಅದನ್ನ ಕ್ಲೀನ್ ಮಾಡಿದ್ದಾರೆ. ಯಾಕಂದ್ರೆ ಪ್ರಭುಪಾದನ ಭೇಟಿನೇ ಆಗಿಲ್ಲ. ಶ್ರೀಲ ಪ್ರಭುಪಾದನ ಭೇಟಿ ಆಗದೆ ಇದ್ರು ಕೂಡ ಇವ್ರಿಗೆ ಸಾಧುಗಳು ಮತ್ತೆ ದೇವರ ಒಂದು ಏನು ದೇವರ ಬಗ್ಗೆ ಒಳ್ಳೆ ಏನು ಭಕ್ತಿ ಮತ್ತೆ ಸ್ವಲ್ಪ ಇಂಟ್ರೆಸ್ಟು, ಇವ್ರು ಅಷ್ಟು ಓದಿದ್ರು ಕೂಡ, ಒಳ್ಳೆ ಪೊಸಿಷನ್ ಅಲ್ಲಿ ಇದ್ರು ಕೂಡ ಅವರು ಚೆನ್ನಾಗಿ ಕ್ಲೀನ್ ಮಾಡ್ತಾರೆ. ಕಿಟಕಿಗಳು ಎಲ್ಲಿ ಏನು ಡಸ್ಟ್ ಇರಬಾರ್ದು ಅಂದ್ಬಿಟ್ಟು ನೀಟಾಗಿ ಕ್ಲೀನ್ ಮಾಡ್ತಾರೆ. ಸೊ ಶ್ರೀಲ ಪ್ರಭುಪಾದರು ಆ ರೂಮಲ್ಲಿ ಎಂಟರ್ ಆದ ತಕ್ಷಣ ಅವ್ರಿಗೆ ಅನ್ಸುತ್ತೆ ಒಂಥರ ತುಂಬಾ ಕ್ಲೀನ್ ಆಗಿ ಮಾಡಿದ್ದಾರೆ ಅಂತ ಅನ್ಸುತ್ತೆ. ಸೊ ಅದೇ ತರ ಮತ್ತೆ ಶ್ರೀಲ ಪ್ರಭುಪಾದನ ಮಾತುಕತೆ ಆದ್ಮೇಲೆ ಇವರು ಡೈಲಿ ಶ್ರೀಲ ಪ್ರಭುಪಾದ ಇರ್ತಾರೆ, ಸೊ ನೀವು ಬಂದು ಹೋಗ್ಬೋದು ದೇವಸ್ಥಾನಕ್ಕೆ ಅಂತ. ಸೊ ಶ್ರೀಲ ಪ್ರಭುಪಾದ ಈ 3 ತಿಂಗಳ ಸಮಯದಲ್ಲಿ ಮಹಾರಾಜರು ಯಾವಾಗ ಟೈಮ್ ಸಿಗುತ್ತೆ ಅವೆಲ್ಲ ಬಂದು ಹೋಗ್ತಾ ಇರ್ತಾರೆ. ಯಾಕಂದ್ರೆ ಪ್ರಭುಪಾದರು ಮಾತಾಡಿ ಆದ್ಮೇಲೆ ಪ್ರಭುಪಾದರು ಚೆನ್ನಾಗಿ ಮಾತಾಡಿಸ್ತಾರೆ. ಆತರ ಬಂದು ಹೋಗ್ತಾ ಇರ್ತಾರೆ. ಬಂದು ಹೋಗೋವಾಗೆಲ್ಲ ಒಂದ್ಸತಿ ಶ್ರೀಲ ಪ್ರಭುಪಾದ್ ಮಾತಾಡ್ಸಿ ಹೋಗುವಾಗ ಅಲ್ಲೆಲ್ಲ ಚಾಂಟಿಂಗ್ ಮಾಡ್ತಾ ಇರ್ತಾರೆ ಅದೇ ದೇವಸ್ಥಾನದಲ್ಲಿ. ಇವ್ರು ಹೆಂಗ್ ಚಾಂಟಿಂಗ್ ಮಾಡ್ತಾ ಇರ್ತಾರೆ ಅಂದ್ರೆ, ದೇವಸ್ಥಾನದಲ್ಲಿ ತುಂಬಾ ಕ್ಯಾಲೆಂಡರ್ಗಳು, ತುಂಬಾ ಫೋಟೋಗಳು ಕೃಷ್ಣನ್ ಎಲ್ಲ ಹಾಕಿರ್ತಾರೆ ಅಲ್ಲೆಲ್ಲ ಗೋಡೆಗೆ. ಸೊ ಎಲ್ಲೆಲ್ಲಿ ಫೋಟೋ ಇದ್ರೆ ಅಲ್ಲೆಲ್ಲಿ ಹೋಗಿ ಪ್ರಣಾಮ ಮಾಡೋದು ಇವ್ರು. ಅದು ಪ್ರಣಾಮ ಮಾಡಿದಾಗ ಒಂದು ಸತಿ ಹಿಂಗ್ ಪ್ರಣಾಮ ಮಾಡ್ತಿರ್ಲಿಲ್ಲ, ಹಿಂಗೆ 3 ಸತಿ ತಲೆ ಹಿಂಗೆ ನೆಲಕ್ಕೆ ತಾಕಿಸ್ತಾ ಇದ್ರು. ಸೊ ಇದನ್ನೆಲ್ಲ ನೋಡ್ಬಿಟ್ಟು ಅಲ್ಲಿ ಪ್ರೆಸಿಡೆಂಟ್ ಹೇಳ್ತಾರೆ ಶ್ರೀಲ ಪ್ರಭುಪಾದ್, ದಿಸ್ ಗೋಪಾಲ್ ಈಸ್ ವೆರಿ ನೈಸ್ ಬಾಯ್, ಪ್ಲೀಸ್ ಟೇಕ್ ಕೇರ್ ಆಫ್ ಹಿಮ್. ಅಂದ್ರೆ ಈ ಗೋಪಾಲ್ ಅನ್ನೋ ಹುಡುಗ, ಇವಾಗ ಅವಾಗ 24 ವರ್ಷ ಅಷ್ಟೇ, ಈ ಗೋಪಾಲ್ ಅನ್ನೋ ಹುಡುಗ ತುಂಬಾ ಒಳ್ಳೆ ಹುಡುಗ, ಇವ್ರನ್ನು ನೀವು ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಶ್ರೀಲ ಪ್ರಭುಪಾದ್ ಹೇಳ್ತಾರೆ. ಸೊ ಅವಾಗಿಂದ ಶ್ರೀಲ ಮಹಾರಾಜು ಅಲ್ಲಿ ಹೋದಾಗೆಲ್ಲ ತುಂಬಾ ಚೆನ್ನಾಗಿ ಮಾತಾಡಿಸ್ತಾ ಇದ್ರು. ಸೊ ಮಹಾರಾಜು ಹೆಂಗಂದ್ರೆ ತುಂಬಾ ಮೃದು ಸ್ವಭಾವ, ವೆರಿ ಸಾಫ್ಟ್ ನೇಚರ್. ಕೆಲವು ಗ್ಲೋರಿಫಿಕೇಶನ್ ಹೇಳ್ತಾ ಇದ್ರು, ಅವ್ರು ಯಾರಿಗಾದ್ರೂ ಹರೇ ಕೃಷ್ಣ ಅಂತ ಹೇಳಿದ್ರು ಕೂಡ ಅಷ್ಟು ಸಾಫ್ಟ್ ಆಗಿ ಹರೇ ಕೃಷ್ಣ ಅಂತ ಸಾಫ್ಟ್ ಆಗಿ ಹೇಳ್ತಾ ಇದ್ರು. ಅಂದ್ರೆ ಅವ್ರು ಹೇಳ್ತಾ ಇದ್ರು, ಹರೇ ಕೃಷ್ಣ ಜೋರಾಗಿ ಹರೇ ಕೃಷ್ಣ ಹೇಳಿದ್ರೆ ಹರೇ ಕೃಷ್ಣಗೆ ಒಂಥರ ರೆಸ್ಪೆಕ್ಟ್ ಕಡಿಮೆ ಕೊಟ್ಟಂಗ ಆಗುತ್ತೇನೋ ಅನ್ನೋ ಭಾವನೆಯಲ್ಲಿ ಅವ್ರ ಹರೇ ಕೃಷ್ಣ ಹೇಳ್ತಾ ಇದ್ರಂತೆ. ಕೃಷ್ಣನ ಹೆಸರು ಹೇಳೋದು ಕೂಡ ಅಷ್ಟು ಒಂದು ಮೃದುವಾಗಿ, ಅಷ್ಟು ಸಾಫ್ಟ್ ಆಗಿ, ಅಷ್ಟು ಭಕ್ತಿಯಿಂದ ಹರೇ ಕೃಷ್ಣ ಅಂತ ಹೇಳ್ತಿದ್ರಂತೆ. ಸೊ ಆ ತರ ಮೃದು ಸ್ವಭಾವ. ಅವ್ರಿಗೆ ತುಂಬಾ ಭಯ. ಅವರು ಏನಾದ್ರು ಯಾರಾದ್ರೂ ಸ್ವಲ್ಪ ಜೋರಾಗಿ ಮಾತಾಡ್ಕೊಂತ ಇದ್ರೆ ಅಲ್ಲಿಂದ ಇಮಿಡಿಯೇಟ್ ಆಗಿ ಹೊಟ್ಟೋಗ್ಬಿಡ್ತಾ ಇದ್ರು. ಸೊ ಆ ತರ ಒಂದು ಮೃದು ಸ್ವಭಾವ, ಭಯ, ಭಕ್ತಿ. ಜಾಸ್ತಿ ಏನು ಈ ಪಾಲಿಟಿಕ್ಸ್ ಅಥವಾ ಜನರು ಅದು ಮಾಡೋದು ಇದು ಮಾಡೋದು ಅಂದ್ರೆ ಅವ್ರಿಗೆ ಅಲ್ಲಿ ಇರ್ತಿರ್ಲಿಲ್ಲ. ಅವರು ಯಾರಾದ್ರೂ ಜೋರಾಗಿ ಸ್ವಲ್ಪ ಮಾತಾಡ್ಕೊಂಡು ಸ್ವಲ್ಪ ಗಲಾಟೆಗ ಆಗೋ ತರ ಇದ್ರೆ ಅಲ್ಲಿಂದ ಬಿಟ್ಟು ಹೋಗ್ಬಿಡೋರು. ಈ ತರ ಸ್ವಭಾವ ಇರೋರು ನೋಡಿ. ಅದು ಒಳ್ಳೆ ಗುಣಗಳು, ಒಳ್ಳೆಯ ಸ್ವಭಾವ ಮೊದಲಿಂದನೇ ಇತ್ತು ಇವ್ರಿಗೆ ಭಕ್ತರಾಗ ಮುಂಚೆ. ಸೊ ಇದು ಶ್ರೀಲ ಪ್ರಭುಪಾದ್ ಅಬ್ಸರ್ವ್ ಮಾಡಿದ್ದಾರೆ ಇವ್ರನ್ನ ನೋಡಿದ ತಕ್ಷಣ. ಸೊ ಇದೇ ತರ ಅಲ್ಲಿ ಒಂದು ಇನ್ಸಿಡೆಂಟ್ ಕೂಡ ನಡೆಯುತ್ತೆ ಆಕ್ಚುಲಿ ಆ 3 ತಿಂಗಳಲ್ಲಿ. ಮತ್ತೆ ಇವರು ರೆಗ್ಯುಲರ್ ಆಗಿ ಅವಾಗ ಶುರು ಮಾಡ್ತಾರೆ.
ಅಲ್ಲಿ ಏನೋ ಸ್ವಲ್ಪ ಇವ್ರಿಗೆ ಮತ್ತು ಇನ್ನೊಬ್ಬರು ಸೀನಿಯರ್ ಭಕ್ತರು ಅವರಿಬ್ಬರಲ್ಲಿ ಸ್ವಲ್ಪ ಏನೋ ಮಾತುಕತೆ ಆಗ್ಬಿಟ್ಟು ಅವರು ಒಂದೇಟ್ ಒಡೆದು ಬಿಡ್ತಾರೆ ಇವ್ರಿಗೆ, ಆ ಮಹಾರಾಜ್ಗೆ. ಸೊ ಹುಡುಗ ಅಲ್ವಾ, ಅವ್ರು ತುಂಬಾ ಸೀನಿಯರ್, ಅವ್ರೊಂದೇಟ್ ಹೊಡೆದ್ ಬಿಡ್ತಾರೆ. ಸೊ ಎಲ್ಲರೂ ಅನ್ಕೊಂಡ್ಬಿಡ್ತಾರೆ, ಸೊ ಇವ್ರು ಇಂಡಿಯಾದಿಂದ ಬಂದಿರೋರು, ಇವ್ರು ಇಂಡಿಯನ್ಸು, ಶಿಲ ಪ್ರಭುಪಾದ್ ಆಲ್ಸೋ ಫ್ರಮ್ ಇಂಡಿಯಾ. ಸೊ ಅವ್ರು ಬಂದ್ರೆ ಅವ್ರ ಕಂಪ್ಲೇಂಟ್ ಮಾಡ್ತಾರೆ ಅಂತ ಎಲ್ಲರಿಗೂ ಭಯ ಆಗುತ್ತೆ ಆಕ್ಚುಲಿ. ಸೊ ಬಟ್ ಇವರು ಮಹಾರಾಜರು ಅದನ್ನ ಕಂಪ್ಲೇಂಟೇ ಮಾಡೋದಿಲ್ಲ. ಸೊ ಹಂಗೆ ಸುಮ್ಮನೆ ಸೈಲೆಂಟ್ ಆಗಿದ್ರು. ಇದು ಆಮೇಲೆ ಪ್ರಭುಪಾದ್ ಗೊತ್ತಾಗಿ ಸೊ ಕರೆದ್ಬಿಟ್ಟು ಮಾತಾಡಿಸ್ತಾರೆ. ಅಂದ್ರೆ ಇವ್ರ ಉದ್ದೇಶ ಏನಂತಂದ್ರೆ, ಇಲ್ಲಿ ನಾನ್ ಬರ್ತಾ ಇದ್ದೀನಿ, ಇಲ್ಲಿ ನನ್ನಿಂದ ಯಾರಿಗೂ ತೊಂದರೆ ಆಗ್ಬಾರ್ದು. ಇವಾಗ ನಾನ್ ಬೇಕಾದ್ರೆ ಕಂಪ್ಲೇಂಟ್ ಮಾಡ್ಬೋದು, ಅವ್ರನ್ನ ಬೈಬಹುದು, ಅವ್ರದ್ದು ತಪ್ಪಿದೆ. ಆದ್ರೆ ನಾನು ಬಂದಿರೋ ಉದ್ದೇಶ ಏನು, ಇಲ್ಲಿ ಭಕ್ತಿ ಮಾಡೋದಕ್ಕೆ ಅವಕಾಶ ಇದೆ. ಮತ್ತೆ ಶ್ರೀಲ ಪ್ರಭುಪಾದ್ ಅವರಿಂದ ಕೇಳೋದಕ್ಕೆ ಅವಕಾಶ ಇದೆ. ಯಾಕೆ ಇದು ಒಂದು ನಾನು ಸಹಿಸ್ಕೊಂಡು ಹೋಗ್ಬಿಟ್ರೆ ಏನು ಪ್ರಾಬ್ಲಮ್ ಇರಲ್ಲ ಅನ್ನೋ ಒಂದು ಉದ್ದೇಶದಿಂದ ಅವರು ಏನ್ ಕಂಪ್ಲೇಂಟ್ ಮಾಡೋದಿಲ್ಲ. ಅಂದ್ರೆ ಮೊದಲಿಂದ ಇವ್ರಿಗೆ ಏನಾದ್ರೂ ಅಂದ್ರೆ ಒಂದು ಸಿಸ್ಟಮ್ ಇದ್ರೆ ಆ ಸಿಸ್ಟಮ್ನ ಇವರು ಎಷ್ಟು ಸಾಧ್ಯವಾದ್ರೆ ಅಷ್ಟು ಸ್ಮೂತ್ ಆಗಿ ಆ ಸಿಸ್ಟಮ್ನ ನಡೆಸ್ಕೊಂಡು ಹೋಗಬೇಕು ಅನ್ನೋದೇ ಉದ್ದೇಶ. ಈವನ್ ಇಸ್ಕಾನ್ ಅಲ್ಲಿ ಕೂಡ ಇವರ ಜೀವನ ಪರ್ಯಂತ ಕೂಡ ಇವರು ಯಾವುದೇ ಒಂದು ಗಲಾಟೆಗಳಾಗ್ಲಿ, ಯಾವುದೇ ಒಂದು ಕಾಂಟ್ರವರ್ಸಿ ಆಗ್ಲಿ, ಮತ್ತೆ ಯಾರನ್ನೇ ಮಾತಾಡಿಸಿದ್ರು ಕೂಡ ತುಂಬಾ ಮೃದು ಸ್ವಭಾವ ಮತ್ತೆ ತುಂಬಾ ಮೆತ್ತಗೆ ಮಾತಾಡ್ತಾ ಇದ್ರು. ಎಷ್ಟು ಬೇಕೋ ಅಷ್ಟೇ ಮಾತಾಡ್ತಾ ಇದ್ರು. ಸೊ ಇವೆಲ್ಲ ಒಳ್ಳೆ ಗುಣಗಳಿತ್ತು. ಸೊ ಅದಕ್ಕೋಸ್ಕರ ಇವರು ಒಂದು ಸಕ್ಸಸ್ಫುಲ್ ಗುರು ಆಗೋದಕ್ಕೆ ಸಾಧ್ಯ ಆಯ್ತು. ಸೊ ಅದಕ್ಕೋಸ್ಕರ ನಮ್ಮಲ್ಲಿ ಕೂಡ ಈ ಒಳ್ಳೆ ಗುಣಗಳಿದ್ರೆ ಮಾತ್ರ ನಾವು ಏನ್ ಹೇಳ್ತಾರೆ, ಇಂಗ್ಲಿಷ್ ಅಲ್ಲಿ ಹೇಳ್ತಾರೆ, ವಿ ಕ್ಯಾನ್ ಸಸ್ಟೈನ್ ಅಂತ. ಅಂದ್ರೆ ನಾವು ಉಳಿಬಹುದು, ಆ ಒಂದು ಸಂಸ್ಥೆಯಲ್ಲಿ ನಾವು ಉಳಿಯಬಹುದು. ಮತ್ತೆ ಆ ಸಂಸ್ಥೆ ಕೂಡ ನಾವು ಸಾಧ್ಯವಾದಷ್ಟು ಸೇವೆ ಮಾಡ್ಬೋದು. ಮತ್ತೆ ಸಂಸ್ಥೆಯಲ್ಲಿರೋರೆಲ್ಲ ಕೂಡ ನಮ್ಮನ್ನ ಪ್ರೀತಿಸ್ತಾರೆ. ಇವಾಗ ಗೋಪಾಲ್ ಕೃಷ್ಣ ಗೋಸ್ವಾಮಿ ಮಹಾರಾಜನಂದ್ರೆ ಇಸ್ಕಾನ್ ಅಲ್ಲೇ ಅವ್ರಿಗೆ ಒಳ್ಳೆ ಹೆಸರಿದೆ. ಎಲ್ಲ ಗುರುಗಳು ಅವ್ರನ್ನ ಪ್ರೀತಿಸ್ತಾರೆ. ಜಯಪದಕ ಮಹಾರಾಜು, ರಾಧಾನಾಥ ಮಹಾರಾಜು, ಎಲ್ಲಾ ಮಹಾರಾಜರು ಕೂಡ ಅವರ ಗ್ಲೋರಿಫಿಕೇಶನ್ ಇದೆ. ಸೊ ಆತರ ಇವರಲ್ಲಿ ಮೊದಲಿಂದನೇ ಒಳ್ಳೆ ಗುಣಗಳಿತ್ತು. ಸೊ ಆಮೇಲೆ ಇವರು ದೀಕ್ಷೆ ಪಡ್ಕೊಂತಾರೆ 1969ರಲ್ಲಿ. ಮತ್ತೆ 6 ವರ್ಷಗಳಲ್ಲೇ ಇವ್ರನ್ನ GBC ಮಾಡ್ತಾರೆ ಇಂಡಿಯಾಗೆ. ಸೊ ಇವ್ರಿಗೆ GBC ಮಾಡಿಬಿಟ್ಟು ಶ್ರೀಲ ಪ್ರಭುಪಾದರು ಒಂದು ತುಂಬಾ ಮುಖ್ಯವಾದ ಒಂದು ಜವಾಬ್ದಾರಿನ ಕೊಡ್ತಾರೆ. ಯಾಕಂದ್ರೆ ಶ್ರೀಲ ಪ್ರಭುಪಾದು ಎಲ್ಲರಿಗೂ ಸೇವೆ ಕೊಡ್ತಿರ್ಲಿಲ್ಲ. ಯಾರಾದ್ರೂ ಹೋಗಿ ಸೇವೆ ಕೇಳಿದ್ರು ಕೂಡ ಓಕೆ ಯು ಚಾಂಟ್ ಹರೇ ಕೃಷ್ಣ ಅಂತ ಹೇಳ್ತೀವಿ. ಸೊ ಶ್ರೀಲ ಪ್ರಭುಪಾದ್ ಗೊತ್ತಿತ್ತು, ಸೊ ಈಸ್ ದ ಪರ್ಸನ್ ಹೂ ಕ್ಯಾನ್ ಡೂ ಇಟ್ ಅಂತ. ಅಂದ್ರೆ ಇವರೇ ಮೊದಲಿಗೆ ಶ್ರೀಲ ಭಾರತ ದೇಶದಿಂದ ಮೊದಲನೇ ಶಿಷ್ಯರು ಅಂತ ಹೇಳ್ಬೋದು. ಇನ್ನೊಬ್ರು ಇದ್ರು, ಅವ್ರು ಆಮೇಲೆ ಸ್ವಲ್ಪ ದಿನ ಆದ್ಮೇಲೆ ಅವರು ಅಷ್ಟು ಇದಾಗಿ ಏನು ಕಂಟಿನ್ಯೂ ಆಗ್ಲಿಲ್ಲ. ಅವ್ರ ಒಂಥರ ಬಿಟ್ರು ಆಲ್ಮೋಸ್ಟ್. ಸೊ ಇವರು ಭಾರತ ದೇಶದಿಂದ ಶ್ರೀಲ ಪ್ರಭುಪಾದರ ಮೊದಲೇ ಶಿಷ್ಯರು ಅಂತ ಹೇಳುದು. ಸೊ ಇದಾದ್ಮೇಲೆ ಇವ್ರಿಗೆ ಮುಖ್ಯವಾದ ಸೇವೆ ಕೊಟ್ಟಿದ್ದೇನೆಂದ್ರೆ, ಇದು ಇಸ್ಕಾನಲ್ಲೇ ಟಾಪ್ ಮೋಸ್ಟ್ ಸೇವೆ ಅಂತ ಶ್ರೀಲ ಪ್ರಭುಪಾದ. ಚಾಂಟಿಂಗು, 4 ರೆಗ್ಯುಲೇಟರಿ ಪ್ರಿನ್ಸಿಪಲ್ಸ್, ಇವೆಲ್ಲ ಏನು ಸಾಧನೆ ಏನಿದೆ ಇದೆಲ್ಲ ಬಿಟ್ಟು ಇದು ಆದ್ಮೇಲೆ ಬೆಸ್ಟ್ ಸೇವೆ ಅಂದ್ರೆ, ಒಂದು ಪ್ರಾಕ್ಟಿಕಲ್ ಸೇವೆ ಅಂತಂದ್ರೆ ಪುಸ್ತಕ ವಿತರಣೆ. ಶ್ರೀಲ ಪ್ರಭುಪಾದ್ ಹೇಳ್ತಾರೆ, ನಮ್ಮ ಇಸ್ಕಾನು ಇದುವರೆಗೂ ಇಷ್ಟು ದೊಡ್ಡ ಸಂಸ್ಥೆ ಆಗೋದಿಕ್ಕೆ ಮೂಲ ಕಾರಣ ಪುಸ್ತಕ ವಿತರಣೆ. ಇದಕ್ಕೆ ಒಂದು ಎಕ್ಸಾಂಪಲ್ ಕೊಡ್ತಾರೆ. ಕಮ್ಯುನಿಸ್ಟ್, ಇವಾಗ ನೀವು ಕೇಳಿರ್ಬೋದು, ಕಮ್ಯುನಿಸ್ಟ್ ಅಂತ ಒಂದು ಪಾರ್ಟಿ ಇದೆ. ಆಕ್ಚುಲಿ ಕಮ್ಯುನಿಸ್ಟು ನಮ್ಮ ಭಾರತ ದೇಶದಾಗ್ಲಿ ಬೇರೆ ದೇಶಗಳಲ್ಲಿ ಅಷ್ಟು ಇರ್ಲೇ ಇಲ್ಲ. ಈಗ ಸ್ವಲ್ಪ ಕಡಿಮೆ ಆಗಿದೆ. ಈಗಲೂ ಕೂಡ ಚೈನಾ, ಕೆಲವು ಕಂಟ್ರೀಸ್ ಅಲ್ಲಿ ಇದೆ, ನಮ್ಮ ದೇಶದಲ್ಲೂ ಕೂಡ ಅಲ್ಲಲ್ಲಿ ಇದೆ. ಇದು ಮೊದಲಿಗೆ ಈ ಕಮ್ಯುನಿಸ್ಟ್ ಹೆಂಗ್ ಸ್ಟಾರ್ಟ್ ಆಯ್ತು ಅಂತ ಒಂದ್ಸತಿ ಹೇಳ್ತಾರೆ. ಇದು ಒಬ್ಬ ವ್ಯಕ್ತಿ ಸ್ಟಾರ್ಟ್ ಆಗ್ಬಿಟ್ಟು
ಆ ವ್ಯಕ್ತಿ ಏನ್ ಮಾಡೋದಂದ್ರೆ ಚಿಕ್ಕ ಚಿಕ್ಕ ಪುಸ್ತಕಗಳು ಬರೆದ್ಬಿಟ್ಟು ಆ ಕಮ್ಯುನಿಸ್ಟ್ ಅವ್ರದ್ದು ಏನಿದೆ ರೂಲ್ಸ್ ಏನಿದೆ ಅದನ್ನ ಆ ಚಿಕ್ಕ ಚಿಕ್ಕ ಪುಸ್ತಕಗಳು ಬೇರೆ ದೇಶಗಳಿಗೆ ಕಳಿಸೋದಂತೆ ಜನರ ಮುಖಾಂತರ. ಸೊ ಹಂಗೆ ಪುಸ್ತಕಗಳು ಕಳಿಸಿ 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 ಅದು ಒಂದು ದೊಡ್ಡ ಪಾರ್ಟಿ ಆಗಿ ಇಂಟರ್ನ್ಯಾಷನಲ್ ಲೆವೆಲ್ ಪಾರ್ಟಿ ಆಯ್ತು. ಶ್ರೀಲ ಪ್ರಭುಪಾದ್ ಯಾಕೆ ಈ ಉದಾಹರಣೆ ಕೊಡ್ತಾರಂದ್ರೆ, ಈ ಒಂದು ಲಿಟ್ರೇಚರ್ ಅಂತ ನಾವೇನ್ ಹೇಳ್ತೀವಿ, ಕನ್ನಡದಲ್ಲಿ ಏನ್ ಹೇಳ್ತಾ ಅಂದ್ರೆ ಲಿಟ್ರೇಚರ್ ಅಂದ್ರೆ ಸಾಹಿತ್ಯ ಅಂದ್ರೆ ಯಾವುದೇ ಒಂದು, ಕರೆಕ್ಟ್ ಪ್ರಭು, ಸಾಹಿತ್ಯ ರೈಟ್ ವರ್ಡ್. ಈ ಒಂದು ಸಾಹಿತ್ಯ ಯಾವುದೇ ಒಂದು ಸಂಸ್ಥೆ ಬೆಳಿಬೇಕಂದ್ರೆ ಅದರ ಒಂದು ಸಿದ್ಧಾಂತ ಇರುತ್ತೆ. ಆ ಸಿದ್ಧಾಂತವನ್ನ ಜನರಿಗೆ ತಲುಪಬೇಕಂದ್ರೆ ಪುಸ್ತಕಗಳು ಒಳ್ಳೆ ಮಾಧ್ಯಮ. ಸೊ ಆತರ ಶ್ರೀಲ ಪ್ರಭುಪಾದರು ಕೂಡ ಇದನ್ನೇ ಫಾಲೋ ಮಾಡಿ ಇವರು ಪುಸ್ತಕಗಳು ಬ್ಯಾಕ್ ಟು ಗಾಡೆಡ್ ಮ್ಯಾಗಝೈನ್ ಅಂತ ಶುರು ಮಾಡ್ತಾರೆ ಇಂಡಿಯಾದಲ್ಲಿದ್ದಾಗ್ಲೇ. ಆಮೇಲೆ ತುಂಬಾ ಪುಸ್ತಕಗಳು 100 ಮೇಲೆ ಪುಸ್ತಕಗಳು ಬರೀತಾರೆ. ಈ ಪುಸ್ತಕ ವಿತರಣೆ ಜವಾಬ್ದಾರಿಯನ್ನ ಇದು ಎಲ್ಲಕ್ಕಿಂತ ಟಾಪ್ ಮೋಸ್ಟ್ ಉದಾಹರಣೆ. ಯಾಕಂದ್ರೆ ಒಂದು ಸಂಸ್ಥೆ ಬೆಳೀಬೇಕಂದ್ರೆ ಪುಸ್ತಕಗಳೇ ಕಾರಣ. ಯಾಕಂದ್ರೆ ಅದು ಇವರ ನಮ್ಮ ಸಂಸ್ಥೆಯ ಸಿದ್ಧಾಂತ ಬೇರೆಯವ್ರಿಗೂ ತಿಳಿಬೇಕಂದ್ರೆ ಅದು ಪುಸ್ತಕಗಳ ಮಾಧ್ಯಮನೇ ಸಾಧ್ಯ. ಆಗ ಇಂಟರ್ನೆಟ್ ಇರ್ಲಿಲ್ಲ, ಮೊಬೈಲ್ಗಳಿರ್ಲಿಲ್ಲ. ಸೊ ಪುಸ್ತಕಗಳೇ ಈಗಲೂ ಕೂಡ ಇದ್ರೂ ಕೂಡ ಪುಸ್ತಕಗಳೇ ಮೇನ್ ಆಕ್ಚುಲಿ. ಸೊ ಆ ಒಂದು ಇದರಿಂದ ಶ್ರೀಲ ಪ್ರಭುಪಾದ್ ಇವ್ರಿಗೆ ಭಾರತ ದೇಶದಲ್ಲಿ GBC ಆದ್ಮೇಲೆ ಪುಸ್ತಕ ವಿತರಣೆ ಮಾಡೋದಿಕ್ಕೆ ಇವ್ರಿಗೆ ಒಂದು ದೊಡ್ಡ ಜವಾಬ್ದಾರಿ ಕೊಡ್ತಾರೆ. ಸೊ ಇವರು ಆ ಒಂದು ಜವಾಬ್ದಾರಿಯನ್ನ ತುಂಬಾ ಅಚ್ಚುಕಟ್ಟಾಗಿ ಇವರು ಅದನ್ನ ನೆರವೇರಿಸ್ತಾರೆ. ನಾವು ಕೇಳಿರ್ಬೋದು, ಪುಸ್ತಕ ವಿತರಣೆಯಲ್ಲಿ ನವೆಂಬರ್ ಡಿಸೆಂಬರ್ ಆ ಒಂದು ತಿಂಗಳಲ್ಲಿ ಇಸ್ಕಾನ್ ಅಲ್ಲಿ ಗೀತಾ ಮೆರಾಥನ್ ಅಂತ ಭಗವದ್ಗೀತಾ ಅವಾಗ ಆ ತಿಂಗಳಲ್ಲಿ ಹೇಳಿದ್ದು ಕೃಷ್ಣ ಅರ್ಜುನನ್ಗೆ. ಅದರ ಒಂದು ಪ್ರಯುಕ್ತ ಈ ಒಂದು ಶ್ರೀಲ ಪ್ರಭುಪಾದರು ಇದನ್ನ ಸ್ಟಾರ್ಟ್ ಮಾಡಿದ್ದಾರೆ. ಅಂದ್ರೆ ಥ್ರೂಔಟ್ ಇಯರ್ ಕೂಡ ನಾವು ಡಿಸ್ಟ್ರಿಬ್ಯೂಟ್ ಮಾಡ್ಬೋದು. ಆದ್ರೆ ಈ ಒಂದು ತಿಂಗಳಲ್ಲಿ ಮೆರಾಥನ್ ಅಂದ್ರೆ ತುಂಬಾ ಫಾಸ್ಟ್ ಆಗಿ ಡಿಸ್ಟ್ರಿಬ್ಯೂಟ್ ಎಲ್ಲರೂ ಮಾಡ್ಬೇಕು. ಇದು ಎಲ್ಲರೂ ಇಸ್ಕಾನ್ ಅಲ್ಲಿ ಸೇರಿದಂತೆ ಎಲ್ಲಾ ಭಕ್ತರ ಒಂದು ಪ್ರಮುಖ ಒಂದು ಜವಾಬ್ದಾರಿ ಅನ್ನೋ ಒಂದು ಇದರಲ್ಲಿ ಇದನ್ನ ಮಾಡಿದ್ರು. ಈ 2 ತಿಂಗಳಲ್ಲಿ ಮಹಾರಾಜರು ಆಲ್ಮೋಸ್ಟ್ ಒಂದು 40 years ನಮ್ಮ ಒಂದು ಆಕ್ಟಿವ್ ಏನೋ ಒಂದು ಲೈಫ್ 45 years ಪುಸ್ತಕ ವಿತರಣೆಯಲ್ಲಿ ಅವರು ನಂಬರ್ 1 ಪೊಸಿಷನ್ ಅಲ್ಲಿ ಡೆಲ್ಲಿ ಟೆಂಪಲ್ ಮೇನ್ ಆಗಿ ಅವ್ರು ಇದ್ದಿದ್ದು. ಡೆಲ್ಲಿ ಟೆಂಪಲ್ ರಾಧಾ ಪಾರ್ಸಾರ್ಥಿ ಟೆಂಪಲ್ ಅವರೇ ಮಾಡಿದ್ದು. ರಾಧಾ ಪಾರ್ಸಾರ್ಥಿ ದೇವಸ್ಥಾನವನ್ನ ತುಂಬಾ ಕಷ್ಟ ಪಡ್ತಾರೆ. ಅದು ಮಾಡಿ ಅವರ ಒಂದು ಮೇನ್ ಏನ್ ಹೇಳ್ತಾರೆ, ಎಲ್ಲರ ಮಹಾರಾಜರಿಗೂ ಒಂದೊಂದು ಮೇನ್ ಟೆಂಪಲ್ ಇರುತ್ತೆ. ಆದ್ರೆ ಒಂದು ಕಡೆ ಇರ್ತಿರ್ಲಿಲ್ಲ, ಎಲ್ಲ ಕಡೆ ಹೋಗಿ ಸುತ್ತಾ ಇದ್ರು. ಆದ್ರೆ ಮೇನ್ ಆಗಿ ಅಲ್ಲೇ ಇರ್ತಾ ಇದ್ರು. ಅಲ್ಲೇ ಹೆಚ್ಚು ಪ್ರೀಚಿಂಗ್ ಮಾಡಿ ಅಲ್ಲೇ ಎಷ್ಟು ಜನ ಭಕ್ತರನ್ನ ಮಾಡಿ ತುಂಬಾ ದೇವಸ್ಥಾನಗಳು ಮಾಡಿ ಒಂದು ಈಗ ಹೆಚ್ಚು ಕಡಿಮೆ ಒಂದು 14 ದೇವಸ್ಥಾನಗಳನ್ನ ಮಾಡಿದ್ದಾರೆ ಡೆಲ್ಲಿ ಮತ್ತೆ ಸುತ್ತಮುತ್ತಲು ಸೇರಿ ಎಲ್ಲ. ದೊಡ್ಡ ದೊಡ್ಡ ದೇವಸ್ಥಾನಗಳು ಇವಾಗ ಒಂದು ದ್ವಾರಕಾದಲ್ಲಿ ಒಂದು ದೇವಸ್ಥಾನ ಬರ್ತಾ ಇದೆ, ಡೆಲ್ಲಿಯಲ್ಲೇ ದ್ವಾರಕಾ ಇದೆ. ಅಲ್ಲಿ ಆಲ್ಮೋಸ್ಟ್ ಒಂದು 250 crores ಪ್ರಾಜೆಕ್ಟ್ ಅದು. ಸೊ ಅದೇ ತರ ಪಂಜಾಬಿ ಬಾಗ್ ಅಂತ ಒಂದು ದೇವಸ್ಥಾನ ಇದೆ, ರಾಧಾ ಪಾರ್ಸಾರ್ಥಿ ಮೈನ್ ದೇವಸ್ಥಾನ. ಸೊ ಇದು ಚಿಪ್ಪಿವಾಡ ಶ್ರೀಲ ಪ್ರಭುಪಾದರು ಬೃಂದಾವನದಿಂದ ಪ್ರಿಂಟ್ ಮಾಡಿಸೋದಕ್ಕೆ ಡೆಲ್ಲಿಗೆ ಬರ್ತಾ ಇದ್ರು. ಅಲ್ಲಿ ಒಂದು ಚಿಪ್ಪಿವಾಡ ಅಂತ ಒಂದು ಜಾಗದಲ್ಲಿ, ಚಿಪ್ಪಿವಾಡ ಅಲ್ಲಿ ಒಂದು ಅಲ್ಲಿ ಒಂದು ಚಿಕ್ಕ ಒಂದು ದೇವಸ್ಥಾನ ಇದೆ, ಆ ಪ್ರಿಂಟಿಂಗ್ ಪ್ರೆಸ್ ಪಕ್ಕದಲ್ಲಿ. ಅಲ್ಲಿ ಕೂತ್ಕೊಂಡು ಕೂಡ ಟ್ರಾನ್ಸ್ಲೇಟ್ ಮಾಡಿ ಅಲ್ಲಿ ಪ್ರಿಂಟ್ ಮಾಡಿಸ್ತಾ ಇದ್ರು. ಆ ಒಂದು ದೇವಸ್ಥಾನ ಕೂಡ ಇವರು ಇಸ್ಕಾನ್ಗೆ ಸೇರಿಸ್ಬಿಟ್ಟು ಅದನ್ನು ಕೂಡ ಒಂದು ಚಿಕ್ಕ ದೇವಸ್ಥಾನ ಮಾಡಿದ್ದಾರೆ. ಈ ತರ 14 ದೇವಸ್ಥಾನಗಳು ಮಾಡ್ತಾರೆ. ಒಂದು ಇಷ್ಟು ದೇವಸ್ಥಾನಗಳು ಮಾಡಿದ್ದಾರೆ. ಇದ್ರ ಜೊತೆಗೆ ಪುಸ್ತಕ ವಿತರಣೆ ತುಂಬಾ ಹೆಂಗ್ ಮಾಡಬೇಕು, ಪುಸ್ತಕ ವಿತರಣೆ ಒಂದು ಸ್ಟ್ಯಾಂಡರ್ಡ್ ಹೆಂಗಿರ್ಬೇಕು ಅನ್ನೋ ಒಂದು ಇಸ್ಕಾನ್ ಅಲ್ಲಿ ಸೆಟ್ ಮಾಡಿದ್ದೆ ಮಹಾರಾಜರು. ಇದಕ್ಕೆ ಭಕ್ತಿ ಸಿದ್ಧಾಂತ ಠಾಕೂರ್ ಮಹಾರಾಜರು ಕೂಡ ಇದನ್ನ ತುಂಬಾ ಪುಸ್ತಕ ವಿತರಣೆ ಒಂದು ಪ್ರಾಮುಖ್ಯತೆಯನ್ನು ಒಂದ್ಸತಿ ಅವ್ರು ತಮ್ಮ ಶಿಷ್ಯರಿಗೆ ಹೇಳ್ತಾರೆ. ಮಾಯಾಪುರಲ್ಲಿ ಅವರು ತುಂಬಾ ಸನ್ಯಾಸ ಶಿಷ್ಯಗಳಿರ್ತಾರೆ ಭಕ್ತಿ ಸಿದ್ಧಾಂತ ಠಾಕೂರ್ ಮಹಾರಾಜ್ಗೆ. ಅಂದ್ರೆ ಭಕ್ತಿ ಸಿದ್ಧಾಂತ ಮಹಾರಾಜ್ ಯಾರಂದ್ರೆ ಶ್ರೀಲ ಪ್ರಭುಪಾದರು ಗುರುಗಳು. ಅವ್ರಿಗೆ 200-250
ಇವರು ಸನ್ಯಾಸಿ ಶಿಷ್ಯಗಳಿರ್ತಾರೆ. ಭಕ್ತಿ ಸಿದ್ಧಾಂತ ಠಾಕೂರ್ ಮಹಾರಾಜ್ ಅವ್ರು ಒಂದ್ಸತಿ ಹೇಳ್ತಾರೆ, ಅವರು ಅಲ್ಲಿ ಒಂದು ದೊಡ್ಡ ದೇವಸ್ಥಾನ ಕಟ್ತಾರೆ. ಭಕ್ತಿ ಸಿದ್ಧಾಂತ ಠಾಕೂರ್ ಮಹಾರಾಜ್ ಇದ್ದಾಗ ಒಂದು ಗೌಡಿಯ ಮಠ ಅಂತ ದೊಡ್ಡ ದೇವಸ್ಥಾನ, ಈಗ ದೇವಸ್ಥಾನ ಕಟ್ಟಿ ಆದ್ಮೇಲೆ ಎಲ್ಲಾ ಶಿಷ್ಯರನ್ನ ಕರೆದ್ಬಿಟ್ಟು ಹೇಳ್ತಾರೆ, ನಮ್ಮ ಒಂದು ಪ್ರಮುಖವಾದ ಒಂದು ಏನು ಅಂತಂದ್ರೆ ಸೇವೆ ಏನಂತಂದ್ರೆ ನಿಮ್ಮೆಲ್ಲರ ಸೇವೆ, ಶ್ರೀ ಚೈತನ್ಯ ಮಹಾಪ್ರಭುಗಳು ಕೊಟ್ಟಿರುವಂತಹ ಈ ಸಾಹಿತ್ಯ ಏನಿದೆ, ಗೌಡಿಯ ಸಂಪ್ರದಾಯದಿಂದ ಬಂದಿರುವಂತಹ ಭಗವದ್ಗೀತೆ, ಭಾಗವತಮು, ಇವೆಲ್ಲ ಏನಿದೆ, ಇವನ್ನೆಲ್ಲ ಕೂಡ ನಾವು ಪ್ರಪಂಚಾದ್ಯಂತ ಎಲ್ಲರಿಗೂ ಸಿಗೋ ತರ ಇದನ್ನ ಮಾಡಬೇಕು, ಪುಸ್ತಕಗಳ ವಿತರಣೆ ಮಾಡಬೇಕು. ಸಾಧ್ಯವಾದ್ರೆ ಈ ಬಿಲ್ಡಿಂಗ್ ಮಾರ್ಬಲ್ ಏನಿದೆ, ಈ ಮಾರ್ಬಲ್ ಎಲ್ಲ ಕಿತ್ಬಿಟ್ಟು ಬಿಲ್ಡಿಂಗ್ನೇ ಹೊಡೆದ್ಬಿಟ್ಟು ಆ ಮಾರ್ಬಲ್ ಎಲ್ಲ ಸೇಲ್ ಮಾಡ್ಬಿಟ್ಟು, ಒಳ್ಳೆ ಕಾಸ್ಟ್ಲಿ ಮಾರ್ಬಲ್ ಇದೆ, ಈ ಮಾರ್ಬಲ್ ಎಲ್ಲ ಸೇಲ್ ಮಾಡ್ಬಿಟ್ಟು ಬೇಕಾದ್ರೂ ನೀವು ಪುಸ್ತಕ ವಿತರಣೆ ಮಾಡಿ, ನನಗೇನು ಅಭ್ಯಂತರ ಇಲ್ಲ ಅಂತ ಹೇಳ್ತಾರೆ. ಅಂದ್ರೆ ಒಂದು ದೇವಸ್ಥಾನ ಕಟ್ಟೋಕ್ಕಿಂತ, ಅದನ್ನ ಚೆನ್ನಾಗಿ ಒಳ್ಳೆ ಕಾಸ್ಟ್ಲಿ ವಸ್ತುಗಳು ಯೂಸ್ ಮಾಡೋಕ್ಕಿಂತ ಮುಖ್ಯವಾದದ್ದು ಏನಂತಂದ್ರೆ ಪುಸ್ತಕ ವಿತರಣೆ. ಯಾಕಂದ್ರೆ ನಮ್ಮ ಒಂದು ಸಮಸ್ಯೆ ಬೆಳಿಬೇಕಂದ್ರೆ ಪುಸ್ತಕಗಳೇ ಕಾರಣ. ಎಷ್ಟೋ ಜನ ಶ್ರೀಲ ಪ್ರಭುಪಾದರ ಪುಸ್ತಕಗಳು ಓದಿ ಪ್ರಪಂಚಾದ್ಯಂತ ಭಕ್ತರಾಗಿದ್ದಾರೆ. ಅದೆಲ್ಲ ನಾವು ತುಂಬಾ ಸತಿ ನಾವು ಡಿಸ್ಕಸ್ ಮಾಡಿದೀವಿ ಕೂಡ, ನಿಮಗೂ ಗೊತ್ತಿದೆ. ಸೊ ನಿಮ್ಮಲ್ಲಿ ಕೂಡ ಎಷ್ಟೋ ಜನ ಪುಸ್ತಕ ಓದಿ ಬಂದಿರ್ಬೋದು. ಸೊ ಅಂತಹ ಒಂದು ದೊಡ್ಡ ಜವಾಬ್ದಾರಿ ಇಲ್ಲಿ ಇವ್ರಿಗೆ ಕೊಡ್ತಾರೆ. ಇವರು ಕೊನೆಯವರೆಗೂ ಕೂಡ ತಮ್ಮ GBC, ಅದು ದೊಡ್ಡ ಪೊಸಿಷನ್, ಅದರಲ್ಲಿ BBTಗೆ ಇವರೇ ಇನ್ಚಾರ್ಜ್ ಆಗಿದ್ದು. BBT ಇನ್ಚಾರ್ಜ್, ಬಾಂಬೆ ಮೇನ್ ಆಫೀಸು, ಮತ್ತೆ ಇವರು GBC ಕೆಲವು ಏರಿಯಾಗಳಿಗೆಲ್ಲ ಇವರು GBC ಆಗಿದ್ರು. ಸೊ ಆ ಏರಿಯಾಗಳಲ್ಲೆಲ್ಲ ಕೂಡ, ಎಸ್ಪೆಷಲಿ ರಷ್ಯಾದಲ್ಲಿ ತುಂಬಾ ಪ್ರೀತಿ ಮಾಡಿದ್ರೆ, ಮಹಾರಾಜು ರಷ್ಯಾ ಕೂಡ ಕಲ್ತಿದ್ರು, ರಷ್ಯನ್ ಲ್ಯಾಂಗ್ವೇಜ್ ಕಲ್ತಿದ್ರು. ಇವಾಗ ರಷ್ಯಾದಲ್ಲಿ ಮೋರ್ ದನ್ 250 ಸೆಂಟರ್ಸ್ ಇದೆ, ಸ್ಮಾಲ್ ಸೆಂಟರ್ಸ್, ದೊಡ್ಡ ದೇವಸ್ಥಾನಗಳು ಬಿಟ್ಟು. ಮತ್ತೆ ಮಹಾರಾಜರ ಒಂದು ಏನ್ ಹೇಳ್ತಾರೆ, ಶಿಷ್ಯರು ಸನ್ಯಾಸಿಗಳಾಗಿದ್ದಾರೆ, ತುಂಬಾ ಸಿನ್ಸಿಯರ್ ಆಗಿ ಮಾಡ್ತಾರೆ. ಸೊ ಅವರೆಲ್ಲ ಕೂಡ ಬರ್ತಾರೆ, ಮಹಾರಾಜರ ಒಂದು ವ್ಯಾಸ ಪೂಜೆ ಬರ್ತಾ ಇದ್ರು, ಈಗ್ಲೂ ಬರ್ತಾರೆ. ಮತ್ತೆ ಮಾಯಾಪುರ್ಗೂ ಬರ್ತಾ ಇರ್ತಾರೆ. ನೀವು ನೋಡಿರ್ಬೋದು, ರಷ್ಯನ್ಸ್ ತುಂಬಾ ಜನ ಡಿವೋಟಿಗಳಿದ್ದಾರೆ. ಸೊ ಈ ಎಲ್ಲ ಮಹಾರಾಜರು. ಮತ್ತೆ ಮುಖ್ಯವಾಗಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು, ಒಬ್ಬ ವೈಷ್ಣವರಾಗಿ ಹೆಂಗ್ ನಡ್ಕೋಬೇಕು, ಯಾರಿಗೂ ನೋವಾಗ್ದಿರಾ, ಏನೇ ಪ್ರಾಬ್ಲಮ್ ಬಂದ್ರು ಕೂಡ ಅದನ್ನೆಲ್ಲ ಒಂಥರ ಟಾಲರೇಟ್ ಮಾಡ್ಕೊಂಡು, ಆ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡ್ಕೊಂಡು ಒಂದು ಸಂಸ್ಥೆಯನ್ನ ಉಳಿಸೋ ಅಂತಹ, ಶ್ರೀಲ ಪ್ರಭುಪಾದರು ಹೋದ್ಮೇಲೆ ಸ್ವಲ್ಪ ಹೆಚ್ಚು ಕಡಿಮೆ ಆಗಿ ಸ್ವಲ್ಪ ಡೌನ್ ಆಗಿದೆ. ಇದು ಸ್ವಾಭಾವಿಕವಾಗಿ ಆಗುತ್ತೆ. ಮೇನ್ ಲೀಡರ್ ಹೋದ್ಮೇಲೆ ಸ್ವಲ್ಪ ಸಂಸ್ಥೆ ಅನ್ನೋದು ಸ್ವಲ್ಪ ಅಲಗಾಡುತ್ತೆ, ಸ್ವಲ್ಪ ಶಿಷ್ಯರು ಹಂಗಿಂಗ್ ಆಗ್ತಾರೆ. ಅಂತಹ ಸಮಯದಲ್ಲಿ ಇವರು ಮೇನ್ ಪಿಲ್ಲರ್ ಆಗಿ ನಿಂತ್ಕೊಂಡು ತಮ್ಮ ಒಂದು ಕೌಶಲ್ಯ ಏನಿದೆ, ಎಜುಕೇಶನ್ ಏನಿದೆ, ತಮ್ಮ ಗುಣಗಳೇನಿದೆ, ಎಲ್ಲವನ್ನು ಯೂಸ್ ಮಾಡಿಬಿಟ್ಟು ಈ ಒಂದು ದೊಡ್ಡ ಸಂಸ್ಥೆಯನ್ನ ಮತ್ತೆ ಒಂದು ಒಳ್ಳೆ ದಾರಿಗೆ, ಒಳ್ಳೆ ಸಕ್ಸಸ್ಫುಲ್ ಅಂತ ತರೋದ್ರಲ್ಲಿ ಕೆಲವರು ಮಹಾರಾಜರ ಅವರ ಒಂದು ಏನಿದೆ, ಇದು ತುಂಬಾ ಇದೆ. ಅವರ ಒಂದು ಪಾರ್ಟಿಸಿಪೇಷನ್ನು ಅಥವಾ ಅವರ ಒಂದು ಸಪೋರ್ಟ್, ಅವರ ಒಂದು ಇದು ಎಲ್ಲ ತುಂಬಾ ಇದೆ. ಅದರಲ್ಲಿ ಗೋಪಾಲಕೃಷ್ಣ ಗೋಸ್ವಾಮಿ ಮಹಾರಾಜರು, ಜಯಪದಕ ಮಹಾರಾಜರು ಕಂಪ್ಲೀಟ್ ಮಾಯಾಪುರ ಪ್ರಾಜೆಕ್ಟು ಮತ್ತೆ ಸೌತ್ ಇಂಡಿಯಾದಲ್ಲೆಲ್ಲ ಅವರು ಮಾಡಿದ್ದಾರೆ. ಮತ್ತೆ ಇನ್ನ ಕೆಲವರು ಮಹಾರಾಜರು, ಲೋಕನಾಥ ಮಹಾರಾಜರು, ಮತ್ತೆ ಇದಕ್ಕಿಂತ ಮುಂಚೆ ಇನ್ನೊಬ್ರು ಮಹಾರಾಜರು ಇದ್ರು. ಸೊ ಹಿಂಗೆ ಒಂದು 7-8 ಜನ ತುಂಬಾ ಆಕ್ಟಿವ್ ಆಗಿ ಎಲ್ಲ ಇಸ್ಕಾನ್ನ ತಮ್ಮ ಒಂದು ಹೆಗಲ ಮೇಲೆ ಇಟ್ಕೊಂಡು, ಇದು ಒಳ್ಳೆ ಸಂಸ್ಥೆ, ಇದು ಉಳಿಬೇಕು, ಇದರಿಂದನೇ ಏನಾದ್ರೂ ಆಗೋಂಗಿದ್ರೆ ನಮ್ಮ ಒಂದು ಲೋಕ ಕಲ್ಯಾಣ ಅಂತ ಏನ್ ಹೇಳ್ತೀವಿ, ಮತ್ತೆ ಒಂದು ಈ ಒಂದು ಸಾಹಿತ್ಯ ಏನಿದೆ, ಮತ್ತೆ ಗೌಡಿ ಸಂಪ್ರದಾಯ ಏನಿದೆ, ಚೈತನ್ಯ ಮಹಾಪ್ರಭುಗಳ ಒಂದು ಉದ್ದೇಶ ಏನಿದೆ, ಇವನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಅವ್ರು ಏನೇ ಕಷ್ಟ ಬಂದ್ರು ಕೂಡ ಅದನ್ನ ಸಹಿಸ್ಕೊಂಡು ಅದನ್ನೆಲ್ಲ ಸಾಲ್ವ್ ಮಾಡ್ಕೊಂಡು, ಅದ್ರ ಜೊತೆಗೆ ಶ್ರೀಲ ಪ್ರಭುಪಾದರು ಕೊಟ್ಟಿರೋ ಒಂದು ಇನ್ಸ್ಟ್ರಕ್ಷನ್ಸ್ನು, ತಮ್ಮ ಗುರುಗಳು ಕೊಟ್ಟಿರೋ ಒಂದು ಇನ್ಸ್ಟ್ರಕ್ಷನ್
ತುಂಬಾ ಅಚ್ಚುಕಟ್ಟಾಗಿ ಪಾಲನೆ ಮಾಡ್ಕೊಂಡು ಇಸ್ಕಾನ್ ಅಂದ್ರೆ ಒಳ್ಳೆ ಸಂಸ್ಥೆ ಅನ್ನೋ ಒಂದು ಇಂಪ್ರೆಷನ್ ಕ್ರಾಸ್ ದ ವರ್ಲ್ಡ್. ಈಗ ನಾವೆಲ್ಲಾದ್ರೂ ಹೋದ್ರೆ ಇಸ್ಕಾನ್ ಭಕ್ತರು ಅಂದ್ರೆ ಬನ್ನಿ ಬನ್ನಿ ಕೂತ್ಕೊಳ್ಳಿ ಅಂತ ಹೇಳ್ತಾರೆ. ಯಾಕಂದ್ರೆ ಇಂತಹವರು ಆ ಒಂದು ಒಳ್ಳೆ ಹೆಸರನ್ನ ಕ್ರಿಯೇಟ್ ಮಾಡಿ ಹೋಗಿದ್ದಾರೆ. ನಮ್ಮ ಕೈಯಲ್ಲಿ ಸಾಧ್ಯ ಇಲ್ಲ. ಎಸ್ಪೆಷಲಿ ಮಹಾರಾಜರು ಗೌರ್ನಮೆಂಟ್ ಜೊತೆ, ಅದು ಯಾವುದೇ ಗೌರ್ನಮೆಂಟ್ ಇರ್ಬೋದು. ಇದಕ್ಕೆ ಒಂದು ಉದಾಹರಣೆ, ಈ ರಾಧಾ ಪಾರ್ಥಸಾರಥಿ ಟೆಂಪಲ್ ಎಲ್ಲ ರೆಡಿ ಆದ್ಮೇಲೆ ಅದು ಇನಾಗ್ರೇಷನ್ಗೆ ಮಹಾರಾಜರು ಆ ಟೈಮಲ್ಲಿ ಅದ್ವಾನಿ ಅವರಿದ್ರು ಪ್ರೈಮ್ ಮಿನಿಸ್ಟರ್ ಆಗಿ. ಅದ್ವಾನಿ ಅವ್ರನ್ನ ಕರೀತಾರೆ. ಅವ್ರು ಸ್ವಲ್ಪ ದಿನಕ್ಕೆ ಪ್ರೈಮ್ ಮಿನಿಸ್ಟರ್ ಆಗಿದ್ರು. ಅವ್ರು ಸ್ವಲ್ಪ ತಿಂಗಳು ಅನ್ಸುತ್ತೆ. ಕರೆದಾಗ ಅಲ್ಲಿ ಎಲ್ಲರೂ ಹೇಳ್ತಾರೆ, ನೀವು ಒಪ್ಕೊಂಡ್ಬಿಟ್ಟಿದ್ದೀರಾ ಹೋಗಿ ಇನಾಗ್ರೇಷನ್ ಮಾಡೋದಿಕ್ಕೆ. ಅಪೋಸಿಷನ್ ಪಾರ್ಟಿ ಅಥವಾ ನಮ್ಮ ಪಾರ್ಟಿಯಲ್ಲೇ ಕೆಲವು ಅಪೋಸಿಷನ್ ಬರ್ಬೋದು, ಅಪೋಸ್ ಮಾಡ್ಬೋದು ಅವರೆಲ್ಲ, ನೀವು ಯಾಕೆ ಒಪ್ಕೊಂಡ್ರಿ ಅಂತ ಹೇಳಿದಾಗ ಅವ್ರು ವಾಜಪೇಯಿ ಅವ್ರು ಹೇಳ್ತಾರೆ, ನನ್ ಗೌರ್ಮೆಂಟ್ ಹೋದ್ರೂ ಪರವಾಗಿಲ್ಲ, ನನ್ ಗೌರ್ಮೆಂಟ್ ಬಿದ್ದೋದ್ರೂ ಪರವಾಗಿಲ್ಲ, ನಾನು ಹೋಗ್ಬಿಟ್ಟು ನಾನು ಇನಾಗ್ರೇಷನ್ ಮಾಡ್ತೀನಿ ಅಂತ ಹೇಳ್ತಾರೆ ವಾಜಪೇಯಿ. ಸೊ ಇದು ಮಹಾರಾಜರ ಒಂದು ಏನ್ ಹೇಳ್ತೀವಿ, ಅವರ ಒಂದು ರಿಲೇಷನ್, ಒಳ್ಳೆ ರಿಲೇಷನ್ ಇದ್ರೆ ಅಷ್ಟು ಒಂದು ಡಿಸಿಷನ್ ತಗೊಳಕ್ ಸಾಧ್ಯ ಇಲ್ಲ. ಮತ್ತೆ ಇನ್ನೊಂದು ಪ್ರಾಬ್ಲಮ್ ಬರುತ್ತೆ. ಏನ್ ಪ್ರಾಬ್ಲಮ್? ವಾಜಪೇಯಿ ಪ್ರೈಮ್ ಮಿನಿಸ್ಟರ್ ಆಗಿರ್ತಾರೆ, ಬಂದು ಇನಾಗ್ರೇಟ್ ಮಾಡ್ಬೇಕಂದ್ರೆ ದೇವಸ್ಥಾನ ಎಲ್ಲ ಅವರು ಸ್ನಿಫರ್ ಡಾಗ್ಸ್ ಕರ್ಕೊಂಡ್ ಬರ್ತಾರೆ, ಪೊಲೀಸರು ಚೆಕಪ್. ಒಬ್ಬ ಪ್ರೈಮ್ ಮಿನಿಸ್ಟರ್ ಬರ್ತಾ ಇದಾರೆ ಅಂದ್ರೆ ಅಲ್ಲಿ ಪೊಲೀಸ್ ಸೆಕ್ಯೂರಿಟಿ ಫುಲ್ ಇರುತ್ತೆ. ಅವರು ಸ್ನಿಫರ್ ಡಾಗ್ಸ್ ಎಲ್ಲಾದ್ರೂ ಬಾಂಬ್ ಗೇಮ್ ಇಟ್ಟಿದಾರ ಅಂತ ಎಲ್ಲ ಚೆಕಪ್ ಮಾಡ್ತಾ ಇರ್ತಾರೆ. ಯಾಕಂದ್ರೆ ಅವಾಗ ರಾಮ ಮಂದಿರ ಇಶ್ಯೂ ಇತ್ತು, ಅವೆಲ್ಲ ಅವಾಗ ತುಂಬಾ ಹಾಟ್ ಆಗಿತ್ತು. ಸೊ ಆ ಡಾಗ್ಸ್ ಆ ನಾಯಿಗಳು ಕರ್ಕೊಂಡ್ ಬಂದಾಗ ಪೊಲೀಸ್ ನಾಯಿಗಳು ಅವ್ರು ಹೇಳ್ತಾರೆ, ನಾವು ಆಲ್ಟರ್ ಅಲ್ಲಿ ಕೂಡ ಚೆಕ್ ಮಾಡ್ಬೇಕು ಅಂತ ಹೇಳ್ತಾರೆ ನಾಯಿಗಳು ಕರ್ಕೊಂಡು. ಇಸ್ಕಾನ್ ಅವ್ರು ಹೇಳ್ತಾರೆ, ಇಲ್ಲ ನಾವು ನಾಯಿಗಳನ್ನ ಬೇರೆ ಕಡೆ ನೀವು ಚೆಕ್ ಮಾಡ್ಕೊಳ್ಳಿ, ಆಲ್ಟರ್ಗಂತೂ ನಾವು ಬಿಡೋದೇ ಇಲ್ಲ ಅಂತ ಹೇಳ್ತಾರೆ. ಸೊ ಪೊಲೀಸರು ಪಟ್ಟು ಹಿಡಿತಾರೆ. ಸೊ ಅವಾಗ ಮಹಾರಾಜರು ಮತ್ತೆ ಅದ್ವಾನಿಯವ್ರನ್ನ ಮತ್ತೆ ಕಾಲ್ ಮಾಡಿ, ನೋಡಿ ಪ್ರೈಮ್ ಮಿನಿಸ್ಟರ್ ಮತ್ತೆ ಕಾಲ್ ಮಾಡೋದಂದ್ರೆ ಅಷ್ಟು ಈಸಿ ಅಲ್ಲ ಆಕ್ಚುಲಿ, ಅವ್ರು ಎಷ್ಟೋ ಬಿಸಿ ಇರ್ತಾರೆ. ಮತ್ತೆ ಹೇಳ್ತಾರೆ, ಈ ತರ ನಮ್ದೊಂದು ನಿಯಮ ಇದೆ, ನಾವು ನಾಯಿಗಳನ್ನ ಒಳಗಡೆ ಬಿಡೋದಂದ್ರೆ. ಅವಾಗ ಅದಕ್ಕೂ ಒಪ್ಕೊಂತಾರೆ ಅವ್ರು, ಅದ್ವಾನಿ ಅವರು, ಪರವಾಗಿಲ್ಲ, ನೋ ಪ್ರಾಬ್ಲಮ್, ಏನಾದ್ರೂ ಪರವಾಗಿಲ್ಲ, ನೀವು ಚೆಕ್ ಮಾಡಬೇಡಿ, ನಾಯಿಗಳನ್ನ ಆಲ್ಟರ್ ಬಿಡಬೇಡಿ ಅಂತ ಹೇಳ್ತಾರೆ. ಸೊ ಆ ತರ ಸೊ ಅಷ್ಟು ಒಳ್ಳೆ ಸಂಬಂಧವನ್ನು ಇಟ್ಕೊಂಡಿದ್ರು. ಅವ್ರು ಬರ್ತಾರೆ, ಇನಾಗ್ರೇಟ್ ಮಾಡ್ಕೋತಾರೆ. ಸೊ ಇದಾದ್ಮೇಲೆ ಕೂಡ ಮಹಾರಾಜರು ಮತ್ತೆ ಯಾವುದೇ ಒಂದು, ನಾನು ಇದ್ದಾಗ ಡೆಲ್ಲಿಯಲ್ಲಿ ಇದ್ದಾಗ ಕೂಡ ಜನ್ಮಾಷ್ಟಮಿಗೆ ಮಿನಿಮಮ್ ಒಂದು 7-8 ಜನ MP ಗಳು, ಒಂದು 5-6 ಜನ ಯಾವುದೇ ಸರ್ಕಾರ ಇದ್ರು, ಶೀಲಾ ದೀಕ್ಷಿತ್ ಕಾಂಗ್ರೆಸ್ ಇದ್ರು ಕೂಡ ಶೀಲಾ ದೀಕ್ಷಿತ್ ರೆಗ್ಯುಲರ್ ಆಗಿ ಬರ್ತಾ ಇದ್ರು. ಅದಾದ್ಮೇಲೆ ಆಮ್ ಆದ್ಮಿ ಪಾರ್ಟಿ ಬಂತು, ಮತ್ತೆ ಅರವಿಂದ್ ಕೇಜ್ರಿವಾಲ್ ಕೂಡ ಬಂದಿದ್ದಾರೆ, 2 ಸತಿ ಬಂದಿದ್ದಾರೆ ದೇವಸ್ಥಾನ. ಅದ್ವಾನಿ ಅವರಂತೂ ರೆಗ್ಯುಲರ್, ಅವ್ರ ಮಗಳಂತೂ ಅವರೊಂಥರ ಡಿವೋಟಿನೇ. ಸೊ ಯಾವುದೇ ಪಾರ್ಟಿ ಇದ್ರು ಕೂಡ ಮಹಾರಾಜರು ಪಾರ್ಟಿಗೆ ಸಂಬಂಧ ಇರಲಿಲ್ಲ. ಯಾಕಂದ್ರೆ ಅವ್ರ ಉದ್ದೇಶ ಏನಂತಂದ್ರೆ, ಇಸ್ಕಾನ್ ಸಂಸ್ಥೆಗೆ ಗೌರ್ನಮೆಂಟ್ ನ ಸಹಾಯ ಬೇಕಾಗುತ್ತೆ, ಕೆಲವು ಪರ್ಮಿಷನ್ಸ್ ಬೇಕಾಗುತ್ತೆ, ಕೆಲವು ಸತಿ ಕೆಲವು ಜನರು ಕೂಡ ಇಸ್ಕಾನ್ ಮೇಲೆ ಅಟ್ಯಾಕ್ ಮಾಡಕ್ ನೋಡ್ತಾರೆ. ಅಂತ ಸಮಯದಲ್ಲೆಲ್ಲ ಗೌರ್ನಮೆಂಟ್ಗೆ ಒಂದು ಸಪೋರ್ಟ್ ಇರಬೇಕು, ಗೌರ್ನಮೆಂಟ್ಗೆ ಅರ್ಥ ಆಗ್ಬೇಕು ವಾಟ್ ವಿ ಆರ್ ಡೂಯಿಂಗ್, ಏನು ನಾವು ಒಳ್ಳೆ ಕೆಲಸಗಳು ಮಾಡ್ತಾ ಇದೀವಿ ಅಂತ ಅವ್ರಿಗೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಇದ್ವು. ಅವ್ರಿಗೆ ನಾವು ಏನೇನು ಮಿಡ್ ಡೇ ಮೀಲ್ಸು, ಮತ್ತೆ ಒಂದು ಗುರುಕುಲ್ಲು, ಮತ್ತೆ ಏನೇನು ಒಳ್ಳೆ ಕೆಲಸಗಳು ಮಾಡಿ, ಇದನ್ನೆಲ್ಲ ಒಂದು ಪುಸ್ತಕ ಪ್ರತಿ ವರ್ಷ ಕೂಡ ಪ್ರೆಸಿಡೆಂಟ್ಗೆ, ಪ್ರೈಮ್ ಮಿನಿಸ್ಟರ್ಗೆ, ಮತ್ತೆ ಒಳ್ಳೊಳ್ಳೆ ಪೊಸಿಷನ್ ಅಲ್ಲಿ ಇರೋರಿಗೆ ಎಲ್ಲ ಪುಸ್ತಕಗಳು ಕೊಟ್ಟು ಬರ್ತಾ ಇದ್ರು ಮಹಾರಾಜರು ಹೋಗಿ ಅವ್ರನ್ನ ಭೇಟಿ ಆಗ್ಬಿಟ್ಟು. ಸೊ ಅದಕ್ಕೆ ಬೇರೆ ಇನ್ನಿಬ್ರು ಶಿಷ್ಯರು, ಮಹಾರಾಜ ಶಿಷ್ಯರೇ, ಅವ್ರು ತುಂಬಾ ಹೆಲ್ಪ್ ಮಾಡ್ತಾ ಇದ್ರು. ಬ್ರಜೇಂದ್ರ ನಂದನ್ ಪ್ರಭು ಅನ್ಸುತ್ತೆ ಅವರು, ಮತ್ತೆ ಇನ್ನೊಬ್ರು ಹೆಸರು ಮತ್ತೋದೆ, ಅವ್ರು ಈಗ ಸೆಕ್ರೆಟರಿ ಆಗಿದ್ದಾರೆ, ಅವ್ರದ್ದು ಹೈದರಾಬಾದ್. ಸೊ ಈ ತರ ಮಹಾರಾಜರು ಕೊನೆವರೆಗೂ ಮೋದಿ ಅವ್ರ ಜೊತೆ ಕೂಡ ತುಂಬಾ ಒಳ್ಳೆ ಸಂಬಂಧ ಇತ್ತು. ಮೋದಿ ಅವ್ರನ್ನ ಕರೆಸಿದ್ರು, ದೇವಸ್ಥಾನಕ್ಕೆ ಬಂದಿದ್ರು. ಅವರು ದೊಡ್ಡ ಭಗವದ್ಗೀತೆ ಒಂದು ಮಾಡಿಸಿದ್ದಾರೆ, ಅಂದ್ರೆ ಬಿಗ್ಗೆಸ್ಟ್ ಭಗವದ್ಗೀತಾ ಅಂತ ಬಿಟ್ಟು, ಅದು ದೊಡ್ಡದಿದೆ, ನೀವು ನೋಡಿರ್ತೀರಾ, ವಿಡಿಯೋ ಅಲ್ಲಿ ನೋಡ್ಬೋದು. ಅದನ್ನ ಇನಾಗ್ರೇಟ್ ಮಾಡಿಸಿದ್ರು. ಮತ್ತೆ ಅವರು ನಮ್ಮ ಆಡಿಟೋರಿಯಂ ಇದೆ,
ರಾಧಾ ಪಾರ್ಸಾರಿ ಟೆಂಪಲ್ ಆಡಿಟೋರಿಯಂ ಅಲ್ಲಿ ಮೋದಿ ಅವರು ಸ್ಪೀಚ್ ಕೂಡ ಕೊಟ್ಟಿದ್ದಾರೆ, ಅರ್ಧ ಗಂಟೆ ಮೇಲೆ ಸ್ಪೀಚ್ ಕೊಟ್ಟಿದ್ದಾರೆ. ಸೊ ಈ ತರ ಆ ಇವರ ಒಂದು ಕಂಟ್ರಿಬ್ಯೂಷನ್ಸ್ ಇನ್ನ ತುಂಬಾ ಇದೆ. ಆ ಒಂದು ಜನ್ಮಾಷ್ಟಮಿ ದಿನ ಡೊನೇಷನ್ಸ್ ಹೆಂಗ್ ಬರ್ತಾ ಇತ್ತಂದ್ರೆ, ಆ ಒಂದ್ಸತಿ ನಾನಿದ್ದಾಗ್ಲೇ ಯಾರೋ ಒಬ್ರು ಅವರು ರಿಯಲ್ ಎಸ್ಟೇಟ್, ಡೆಲ್ಲಿಗೆ ನಂಬರ್ 1 ರಿಯಲ್ ಎಸ್ಟೇಟ್, ಅವ್ರು ಬಂದು ಹೋಗ ಅವ್ರನ್ನ ಕೇಳ್ತಾರೆ ಭಕ್ತರು, ನೀವೇನಾದ್ರೂ ಡೊನೇಷನ್ ಕೊಡ್ತೀರಾ ಅಂತ. ಸೊ ಅವರು 1 ಎಕರೆ ಬರೆದು ಕೊಟ್ಬಿಟ್ರು, ಎಲ್ಲೋ ಡೆಲ್ಲಿಯಲ್ಲೇ. ಆ ತರ ಒಂದು ಇಂಪ್ರೆಷನ್ ಇಸ್ಕಾನ್ ಅಂದ್ರೆ. ಅಷ್ಟು ಜನ ಬರ್ತಾರೆ ದರ್ಶನಕ್ಕೆ. ಯಾಕಂದ್ರೆ ಈ ಕೆಲವು ಸಂಸ್ಥೆಗಳಲ್ಲಿ ಕೆಲವು ಲೋಪಗಳಿರುತ್ತೆ, ಕೆಲವು ಪ್ರಾಬ್ಲಮ್ಗಳಿರುತ್ತೆ, ಕೆಲವು ಕೇಸ್ಗಳಾಗಿರುತ್ತೆ, ಕೆಲವು ಸ್ಕ್ಯಾಮ್ಗಳಾಗಿರುತ್ತೆ. ಅಂತ ಕಡೆ ಜನರು ಭಯ ಬೀಳ್ತಾರೆ, ಹೋಗೋದಕ್ಕೆ ಹೆಸಿಟೇಟ್ ಮಾಡ್ತಾರೆ, ನಮ್ಮ ಹೆಣ್ಮಕ್ಳನ್ನ ಕಳ್ಸೋದಿಕ್ಕೆ, ಹೆಂಗಸರನ್ನ ಕಳ್ಸೋದಿಕ್ಕೆ. ಆದ್ರೆ ಇಸ್ಕಾನ್ ಅಂದ್ರೆ ಏನು ಭಯ ಇಲ್ದಿರಾ ಅಲ್ಲಿ ಹೋದ್ರೆ ಎಲ್ಲ ಸೇಫು ಅನ್ನೋ ಒಂದು ಅಭಿಪ್ರಾಯವನ್ನ, ಒಂದು ಇಂಪ್ರೆಷನ್ ನ ಕ್ರಿಯೇಟ್ ಮಾಡೋದ್ರಲ್ಲಿ ಮಹಾರಾಜು ತುಂಬಾ ಸಕ್ಸಸ್ಫುಲ್ ಆಗಿದ್ದಾರೆ. ಈಗ್ಲೂ ಕೂಡ ಯಾರಾದ್ರೂ ನಮ್ಮ ಇಸ್ಕಾನ್ ಬರೋದಕ್ಕೆ ಯಾರು ಏನು ಹೆಸಿಟೇಟ್ ಮಾಡೋದಿಲ್ಲ. ಯಾಕಂದ್ರೆ ಅವ್ರಿಗೆ ಗೊತ್ತು, ಇಲ್ಲಿ ಹೋದ್ರೆ ಒಳ್ಳೇದೇ ನಡೆಯುತ್ತೆ, ಒಳ್ಳೆ ಜನರೇ ಇರ್ತಾರೆ, ಒಳ್ಳೆ ಕೆಲ್ಸಗಳೇ ನಡೆಯುತ್ತೆ, ಈ ಸೇಫು, ಏನು ಆಗೋದಿಲ್ಲ ಅನ್ನೋ ಒಂದು ಇಂಪ್ರೆಷನ್. ಸೊ ಇದು ಶ್ರೀಲ ಪ್ರಭುಪಾದ್ ಮತ್ತೆ ಅವರ ಶಿಷ್ಯರು ಇವರೆಲ್ಲ ಒಂದು ಕ್ರಿಯೇಟ್ ಮಾಡಿರೋದಕ್ಕೋಸ್ಕರ ನಾವು ಈಗ ಒಂದು ಪ್ರೌಡ್ ಆಗಿ ಎಲ್ಲಾದ್ರೂ ಹೋಗಿ ಹೇಳ್ಕೊಂತೀವಿ, ನಾವು ಇಸ್ಕಾನ್ ಮತ್ತೆ ನಾವು ಇಂಥವ್ರ ಶಿಷ್ಯರು ಅಂತ ಹೇಳ್ಕೊಂಡಾಗ ಸೊ ಅದು ಒಳ್ಳೆಯದೇ, ಜನರು ಅದನ್ನ ಬಯಸ್ತಾರೆ. ಇವಾಗ ಎಲ್ಲಾ ಕಡೆ ಜನ್ಮಾಷ್ಟಮಿಗಳು ನಾವು ಮಾಡೋದಕ್ಕೆ ಯಾಕೆ ಸಾಧ್ಯ ಆಗ್ತಾ ಇದೆ ಹೇಳಿ? ಮೊನ್ನೆ ಮುರಾರಿ ಮಾಧವಪ್ರಭು ಚಳ್ಳಕೆರೆ, ನಾಯಕನಹಟ್ಟಿ, ಮತ್ತೆ ಇಲ್ಲಿ ಕೋನಘಟ್ಟ, ಸೊ ಮತ್ತೆ ಇನ್ನ ಬೇರೆ ಬೇರೆಯವರೆಲ್ಲ ಎಲ್ಲೆಲ್ಲೋ ತುಂಬಾ ಕಡೆ ಜನ್ಮಾಷ್ಟಮಿ ಮಾಡಿದ್ದಾರೆ. ಒಂದೊಂದು ಕಡೆ ಮಾಡಿದಾಗ್ಲೂ ಕೂಡ ಆ ಸುತ್ತಮುತ್ತಲು ಇರೋ ಮ್ಯಾಕ್ಸಿಮಮ್ ಜನ ಬಂದು ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಯಾಕಂದ್ರೆ ಇವರು ಕ್ರಿಯೇಟ್ ಮಾಡಿರುವಂತಹ ಒಂದು ಇಂಪ್ರೆಷನ್, ಒಳ್ಳೆ ಇಂಪ್ರೆಷನ್. ಇಸ್ಕಾನ್ ಅವರು ಬಂದಿದ್ದಾರೆ ಅಂದ್ರೆ ಒಳ್ಳೆ ಸ್ಟ್ಯಾಂಡರ್ಡ್. ಮೊನ್ನೆ ನಮ್ಮ ಫ್ರೆಂಡು ಸ್ವೀಡನ್ ಇಂದ ಬಂದು, ಸ್ವೀಡನ್ ಅಲ್ಲಿ ತುಂಬಾ ಚೆನ್ನಾಗಿದೆ ನಮ್ಮ ಇಸ್ಕಾನ್ ದೇವಸ್ಥಾನ. ಸೊ ಅವರು ಹೋಗ್ತಾ ಇರ್ತಾರಂತೆ, ತಿಂಗಳಿಗೊಂದ್ಸತಿ, ವಾರಕ್ಕೊಂದ್ಸತಿ, ಅವಾಗ ಹೋಗ್ತಾ ಇರ್ತಾರಂತೆ. ಸೊ ಹೋದಾಗೆಲ್ಲ ಒಳ್ಳೆ ಪ್ರಸಾದ ತಿಂದು ಬರ್ತಾರೆ. ಅವ್ರೇನ್ ಭಕ್ತರಲ್ಲ, ಸುಮ್ಮನೆ ಹೋಗೋದು, ಎಲ್ಲ ಫ್ಯಾಮಿಲಿ ಹೋಗೋದು, ದರ್ಶನ ಮಾಡ್ಕೊಳ್ಳೋದು, ಚೆನ್ನಾಗಿ ತಿಂದ್ಬಿಟ್ಟು ಬರೋದು. ಸೊ ಅವ್ರು ಏನ್ ಹೇಳ್ತಾರಂದ್ರೆ, ಸೊ ಇಸ್ಕಾನ್ ಇಸ್ ಗ್ರೇಟ್ ಅಂತ ಹೇಳ್ತಾರೆ. ಸೊ ಮತ್ತೆ ಅವ್ರು ಹೇಳ್ತಾರೆ, ಇಸ್ಕಾನ್ ಅಲ್ಲಿ ಒಳ್ಳೆ ಒಳ್ಳೆ ಇಂಟೆಲಿಜೆಂಟ್ ಪೀಪಲ್ ಇದ್ದಾರೆ, ಅವ್ರು ಅಂದ್ಕೊಂಡ್ರೆ ಏನ್ ಬೇಕಾದ್ರೂ ಮಾಡ್ತಾರೆ. ಇವನ್ ಅಲ್ಲಿ ಗವರ್ನಮೆಂಟ್ ಕೂಡ ಅವ್ರು ಹೇಳ್ದಂಗೆ ಕೇಳುತ್ತೆ. ಸೊ ಇವೆಲ್ಲ ಒಂದು ಅಷ್ಟು ಈಸಿ ಅಲ್ಲ, ಒಂದು ಗವರ್ನಮೆಂಟ್ ನಾವು ಕನ್ವಿನ್ಸ್ ಮಾಡೋದಾಗ್ಲಿ, ಇವಾಗ ಒಂದು ಯಾವ್ದಾದ್ರು ಒಂದು ಜಾಗ ಬೇಕಂದ್ರು, ಇವನ್ನೆಲ್ಲ ಕೂಡ ಇಂತಹ ಮಹಾರಾಜರು ಅವರ ಒಂದು ಏನಂತಾರೆ ಬೆವರು. ಬೆಳಗ್ಗೆನೆ ಒಂದು ಲೆಕ್ಚರ್ ಕೇಳ್ತಾ ಇದ್ದೆ, ಭಕ್ತರಿಗೆ ಲೇಸಿನೆಸ್ ಇರಬಾರ್ದಂತ. ಮಹಾರಾಜರು ಹೆಂಗೆ ಕೆಲಸ ಮಾಡ್ತಾ ಇದ್ರು ಅಂದ್ರೆ, ಅವ್ರು ಎಲ್ಲೇ ಹೋದ್ರು ಕೂಡ, ರಾತ್ರಿ 2 ಗಂಟೆ ಫ್ಲೈಟ್ ಬಂದ್ರು ಕೂಡ, 3 ಗಂಟೆಗೆ ಬಂದ್ರು ಕೂಡ ಹಂಗೆ ಹೋಗ್ಬಿಟ್ಟು ಸ್ನಾನ ಮಾಡ್ಬಿಟ್ಟು ಮಂಗಳಾರತಿ ಅಟೆಂಡ್ ಮಾಡ್ತಾರೆ. ಬೇರೆ ಜೊತೆಯಲ್ಲಿರೋ ಶಿಷ್ಯರೆಲ್ಲ, ಜೊತೆಯಲ್ಲಿರೋರೆಲ್ಲ ಅವ್ರು ಸುಸ್ತಾಗ್ಬಿಟ್ಟು ಹೋಗಿ ಹಂಗೆ ಮಲ್ಕೊಂಡ್ರೆ ಸಾಕಪ್ಪ ಅನ್ನೋ ಒಂದು ಸ್ಥಿತಿಯಲ್ಲಿ ಇರುತ್ತಂತೆ. ಆದ್ರೆ ಮಹಾರಾಜರಿಗೆ ಅಷ್ಟು ಶಕ್ತಿ, ಮತ್ತೆ ಅವ್ರಿಗಿರುವಂತ ಉತ್ಸಾಹನೇ ಅಷ್ಟು ಶಕ್ತಿ ಮಹಾರಾಜ್. ಯಾಕಂದ್ರೆ ನಾನು ಹೋಗಿಲ್ಲ, ನಾನ್ ಮಿಸ್ ಮಾಡಿದ್ರೆ ಹೆಂಗೆ ಫ್ಯೂಚರ್ ಅಲ್ಲಿ ಅಂತ ಅವರು ಯಾವತ್ತೂ ಕೂಡ ಮಂಗಳಾರತಿ ಮಹಾರಾಜರು ಇವಾಗ ಈ ಒಂದು ಊರಿಗೆ ಬಂದಿದ್ದಾರೆ, ಈ ಒಂದು ದೇವಸ್ಥಾನದಲ್ಲಿ ಇದ್ದಾರೆ ಅಂದ್ರೆ ಅದರ ಗುರುತು ಏನಂತಂದ್ರೆ ಬೆಳಗ್ಗೆ ಮಂಗಳಾರತಿಗೆ ಇದ್ದೇ ಇರ್ತಾರೆ. ಅವ್ರು ಮಂಗಳಾರತಿ ಮಿಸ್ ಮಾಡಿಲ್ಲ. ಒಂದ್ಸತಿ ಲಾಸ್ಟ್ ಅಲ್ಲಿ ಡೆಹ್ರಾಡೂನ್ ಅಲ್ಲಿ ಅವ್ರಿಗೆ ಕ್ಲಾಸ್ ಕೊಡೋದಕ್ಕೆ ರಿಕ್ವೆಸ್ಟ್ ಮಾಡ್ತಾರೆ, ಭಾಗವತಮ್ ಕ್ಲಾಸ್. ಅವರು ಹೇಳ್ತಾ ಇದ್ರಂತೆ, ಅವ್ರನ್ನ ಕೊಡಕ್ ಕೇಳಿ, ಇವ್ರನ್ನ ಕೊಡಕ್ ಕೇಳಿ, ಹಿಂಗೆ ಹೇಳ್ತಾ ಇದ್ರಂತೆ. ಇಲ್ಲ ಮಹಾರಾಜ್, ನೀವೇ ಕೊಡ್ಬೇಕು, ಎಲ್ಲರೂ ನೀವೇ ಕೊಡ್ಬೇಕು ಅಂತ ಕೇಳ್ಕೊಂತ ಇದ್ರಂತಂದ್ರೆ, ಇಲ್ಲ ನಾನು ನಂದಿನ್ನ ಚಾಂಟಿಂಗ್ ಮುಗಿದಿಲ್ಲ, ಇವತ್ತು 16 ರೌಂಡ್ಸು ಇನ್ನ ಸ್ವಲ್ಪ ಬಾಕಿ ಇದೆ,
ಮತ್ತೆ ನಾನು ಮಂಗಳಾರತಿಗೆ ಸ್ವಲ್ಪ ಲೇಟ್ ಆಗಿದ್ದೀನಿ, ಯಾಕಂದ್ರೆ ನಾನು ರೀಚ್ ಆಗೋದು ಲೇಟ್ ಆಯ್ತು. ಸೊ ಅದಕ್ಕೋಸ್ಕರ ನಾನು ವ್ಯಾಸಾಸನ ಮೇಲೆ ಕೂತ್ಕೊಂಡು ಕೊಡೋದಕ್ ಆಗೋದಿಲ್ಲ ಅಂತ ಹೇಳ್ತಾರೆ. ನೋಡಿ, ಅಷ್ಟು ಅಷ್ಟು ವರ್ಷ ಭಕ್ತಿ ಮಾಡಿದ್ರು ಕೂಡ ಈ ಒಂದು ಸಾಧನೆ ಏನಿದೆ ಪರ್ಫೆಕ್ಟ್. 16 ರೌಂಡ್ ಚಾಂಟಿಂಗ್ ಮಾಡೋದಾಗ್ಲಿ, ಮಂಗಳಾರತಿ ಅಟೆಂಡ್ ಮಾಡಿ, ಮಂಗಳಾರತಿ ಮತ್ತೆ ಅವರು ಡಿ ಟಿ ವರ್ಷಿಪ್ ಅಲ್ಲಿ ಯಾರು ಅದನ್ನ ಸಮಾನ ಮಾಡೋದಕ್ಕೆ ಆಗಲ್ಲ. ಅವ್ರು ಮಂಗಳಾರತಿ ಆದ್ಮೇಲೆ ಮತ್ತೆ 2 ಗಂಟೆಗಳ ಕಾಲ ಕೂತ್ಕೊಂಡು ಅವರ ಪರ್ಸನಲ್ ಡ್ಯೂಟೀಸ್ ಇತ್ತು ಗೌರ್ನಿ ತಾಯಿ, ಅದನ್ನೆಲ್ಲ ಅಭಿಷೇಕ ಮಾಡಿ ಅವ್ರ ಹತ್ರ ಒಂದು 100ಗಿಂತ ಮೇಲೆ ಆ ಇದು ಇತ್ತು ಅವ್ರ ಹತ್ರ. ಆ ಏನ್ ಹೇಳ್ತೀವಿ, ಶಿಲೆಗಳಿತ್ತು. ಅದನ್ನೆಲ್ಲ ಕೂಡ ಇದು ಮಾಡೋರು. ಅದು ಯೂಟ್ಯೂಬ್ ಅಲ್ಲಿ ಇದೆ. ಸಾಲಿಗ್ರಾಮ ಪ್ರಭುಜಿ, ಸಾಲಿಗ್ರಾಮ. ಶಿಲೆಗಳಿತ್ತು. ಆ ಶಾಲಿಗ್ರಾಮಲ್ಲಿ ಎಲ್ಲ ಅಭಿಷೇಕ ಮಾಡಿ ಮತ್ತೆ ಅದನ್ನೆಲ್ಲ ಒರೆಸಿ ಅದನ್ನೆಲ್ಲ ಇಟ್ಟು ಮತ್ತೆ ಅವ್ರಿಗೆ ಬಟ್ಟೆಗಳು ಹಾಕ್ಬಿಟ್ಟು, ಅಸಿಸ್ಟೆಂಟ್ಗಳು ಹೇಳಿದ್ರೆ 100 ಜನ ಅಸಿಸ್ಟೆಂಟ್ಗಳಿದ್ದಾರೆ. ಅವರು ಸುಮ್ಮನೆ ಮಹಾರಾಜರು ನೀವು ಮಾಡಿ ಅಂದ್ರೆ ಸಾಕು ಕಾಯ್ಕೊಂಡಿರ್ತಾರೆ, ಯಾರಿಗೂ ಬಿಡ್ತಿರ್ಲಿಲ್ಲ. ಅವರೇ ಕೂತ್ಕೊಂಡು, ಅಂದ್ರೆ ನೀರ್ ತಂದು ಕೊಡಕ್ ಹೇಳ್ತಿದ್ರು, ಬಟ್ಟೆ ತಂದು ಕೊಡಕ್ ಹೇಳ್ತಾ ಇದ್ರು. ಅವ್ರು ಅಸಿಸ್ಟೆಂಟ್ಗಳಿಗೆ ನೀನ್ ನಾನ್ ಅಭಿಷೇಕ ಮಾಡ್ತೀನಿ ನೀವ್ ಒರೆಸಿ ಅಂತ ಕೂಡ ಕೊಡ್ತಿರ್ಲಿಲ್ಲ ಅವ್ರಿಗೆ. ಅವರೇ ಒರೆಸಿ ಎಲ್ಲವನ್ನು ನೀಟಾಗಿ ಹಾಕಿ ಅವರೇ ಹೂವ ಹಾಕಿ ಹೋಗ್ತಿದ್ರು. ಇದು ಡೈಲಿ. ಮತ್ತೆ ಅವ್ರು ಎಲ್ಲೇ ಹೋದ್ರು ಕೂಡ ಡಿ ಟಿ ತನ್ನ ಜೊತೆಯಲ್ಲೇ ಎತ್ಕೊಂಡು ಹೋಗ್ತಾ ಇದ್ರು. ಅವ್ರು ಈ ತರ ಯೋಚನೆ ಮಾಡ್ತಿರ್ಲಿಲ್ಲ, ನಾನು ಅಂದ್ರೆ ಈ ಪೊಸಿಷನ್ ಅಲ್ಲಿ ಇದ್ದೀನಿ, GBC ಆಗಿದ್ದೀನಿ, ಸನ್ಯಾಸಿ ಆಗಿದ್ದೀನಿ, ಮತ್ತೆ ನಾನು ಡಿ ಟಿ ವರ್ಷಿಪ್ ಮಾಡೋ ಅವಶ್ಯಕತೆ ಇಲ್ಲ, ಬೇರೆ ಸೇವೆಗಳು ಇಂಪಾರ್ಟೆಂಟು ಅಂತ ಇದ್ರು. ಆದ್ರೆ ಇವ್ರು ಇಂತವ್ರು ಏನ್ ಮಾಡ್ತಾರೆ ಅಂದ್ರೆ, ಆಚಾರ್ಯರು ಏನ್ ಮಾಡ್ತಾರೆ ಅಂದ್ರೆ, ಕೆಲವನ್ನ ಅವರು ಮಿಸ್ ಮಾಡೋದಿಲ್ಲ. ಯಾಕಂದ್ರೆ ಅವರು ಇಟ್ ಇಸ್ ಅ ಗೈಡಿಂಗ್ ಪ್ರಿನ್ಸಿಪಲ್ ಅಂತ ಹೇಳ್ತಾರೆ. ಅಂದ್ರೆ ಆ ಸಂಸ್ಥೆಯ ಲೀಡರ್ ಏನ್ ಮಾಡಿರ್ತಾರೋ ಅದನ್ನ ಅವರ ಶಿಷ್ಯರು ಫಾಲೋ ಮಾಡ್ತಾರೆ. ಅದು ಹೇಳಿದ್ರೆ ಮಾಡಲ್ಲ, ಅದು ಅವ್ರು ಸ್ವಯಂ ಮಾಡಿದ್ರೆ ಅದೊಂಥರ ಭಯ ಬಂದ್ಬಿಡುತ್ತೆ ಶಿಷ್ಯರಿಗೆ. ನಮ್ಮ ಗುರುಗಳೇ ಡೈಲಿ ಮಾಡ್ತಾ ಇದ್ರು ಮಂಗಳಾರತಿ, ನಾವ್ ಹೆಂಗ್ ಮಿಸ್ ಮಾಡೋದು ಅನ್ನೋದು ಬಂದ್ಬಿಡುತ್ತೆ. ಸೊ ಇದು ಏನ್ ಹೇಳ್ತಾರೆ ಅಂದ್ರೆ, ನಡ್ಕೊಂಡು ತೋರಿಸೋದು, ಇದು ತುಂಬಾ ಲೀಡರ್ಗಳಲ್ಲಿ ಕಡಿಮೆ ಇರುತ್ತೆ. ಇಂತಹ ಗೋಪಾಲಕೃಷ್ಣ ಗೋಸ್ವಾಮಿ ಮಹಾರಾಜ್ ಅಂತ ಲೀಡರ್ಗಳಲ್ಲಿ ಅವರು ಪ್ರತಿಯೊಂದು ಅವರೇ ಮಾಡ್ತಾ ಇದ್ರು. ಅವ್ರು ಹೇಳ್ತಾ ಇದ್ರಂತೆ, ಅವ್ರ ಅಸಿಸ್ಟೆಂಟ್ ಹೇಳ್ತಾ ಇದ್ರು ಗ್ಲೋರಿಫಿಕೇಶನ್ ಅಲ್ಲಿ, 3 ಗಂಟೆ ಆದ್ಮೇಲೆ ಮಂಗಳಾರತಿಗೆ ಎದ್ದೇಳ್ಬೇಕಲ್ಲ, ಅವ್ರಿಗೆ ಎದ್ದೇಳಕ್ ಆಗ್ತಿರ್ಲಿಲ್ಲ. ಒಂದೊಂದ್ಸತಿ ಅವರ ಆರೋಗ್ಯ ಅಷ್ಟು ಸರಿ ಇರ್ಲಿಲ್ಲ. ಆದ್ರೂ ಕೂಡ 3 ರಿಂದ 3:30 ಹಿಂಗ ಮಾಡಿ ಬೆಡ್ ಮೇಲೇನೆ ಏನೋ ಮಾಡಿ 3:30 ಎದ್ದು ಬಿಟ್ಟು ಸ್ನಾನ ಮಾಡ್ಬಿಟ್ಟು ಹೋಗ್ಬಿಡ್ತಾ ಇದ್ರಂತೆ. ಸೊ ಕೊನೆ ಟೈಮ್ ವರೆಗೂ ಅವ್ರು ಮಾಡಿದ್ದಾರೆ. ಒಂದೊಂದ್ಸತಿ ಹಿಂಗ್ ವರ್ಷಿಪ್ ಮಾಡ್ತಾ ಹಿಂಗೆ ಬಿದ್ದೋಗ್ತಾ ಇದ್ದಾರೆ, ಹಿಂಗೆ ಭಕ್ತರು ಹಿಡ್ಕೊಂಡಿದ್ದಾರೆ ಹಿಂದೆಗಡೆ. ಆ ಒಂದು ಕಂಡೀಷನ್ ಅಲ್ಲೂ ಕೂಡ ಮಂಗಳಾರತಿ ಮಾಡಿದ್ದಾರೆ. ನೋಡಿ, ಕೃಷ್ಣ ಅಂತವ್ರಿಗೆ ಎಷ್ಟು ಕೃಪೆ ಇರ್ಬೋದು ಕೃಷ್ಣ ಅವರ ಮೇಲೆ. ಮತ್ತೆ ನೀವು ಒಂದು ವಿಡಿಯೋ ನೋಡಿರ್ಬೋದು, ಶಾಕಿಂಗ್ ವಿಡಿಯೋ. ಅದು ನಿದ್ದೆಯಲ್ಲಿ ಅವರು ಹಿಂಗ್ ಮಾಡ್ತಾ ಇದ್ದಾರೆ, ವರ್ಷಿಪ್ ಮಾಡ್ತಾ ಇದ್ದಾರೆ, ಹಿಂಗ್ ಕೈ ಹಿಂಗ್ ಅಂದ್ಬಿಟ್ಟು ಹಿಂಗ್ ಮಾಡ್ತಾ ಇದ್ದಾರೆ ನಿದ್ದೆಯಲ್ಲಿ. ಆ ವಿಡಿಯೋ ನಾನು ಶೇರ್ ಮಾಡ್ತೀನಿ, ನೀವು ನೋಡಿರ್ಬೋದು. ಹಾ, ಲೋಕನಾಥ್ ಮಹಾರಾಜ್ ನೋಡ್ಬಿಟ್ಟು ಹಿಂಗೆ ಅಯ್ಯೋ ಏನ್ ಮಾಡೋದು ಈ ಮನುಷ್ಯರನ್ನ ಅಂತ. ಅಂದ್ರೆ ಅಷ್ಟು ಅವ್ರ ಇನ್ವಾಲ್ವ್ಮೆಂಟ್ ಆಗ್ಬಿಟ್ಟಿದ್ದಾರೆ ಡಿ ವರ್ಷಿಪ್. ಸೊ ಅವ್ರು ಆ ತರ ಮಾಡಿ ಯಾಕೆ ಮಾಡಿದ್ರು ಅಂತ ನಾವು ಸ್ವಲ್ಪ ಯೋಚನೆ ಮಾಡಿ ನೋಡಿದ್ರೆ, ಇನ್ನ ಮುಂದೆ ಇಸ್ಕಾನ್ ಅಲ್ಲಿ ಬರುವಂತಹವರೆಲ್ಲ ಕೂಡ ಇದೊಂದು ಮಾದರಿಯಾಗಿರ್ಬೇಕು. ಇಂತಹ ಲೀಡರ್ಗಳು ಹಂಗ ಮಾಡಿದ್ದಾರೆ, ಅವ್ರು ಬೇಕಾದ್ರೆ ಮಾಡೋ ಅವಶ್ಯಕತೆ ಇರ್ಲಿಲ್ಲ. ಅವ್ರು ಸುಮ್ಮನೆ ಹಾಡ್ಬೋದಿತ್ತು, ಅವ್ರು ಅಟೆಂಡ್ ಮಾಡ್ಬೋದಿತ್ತು. ಆಗ್ಲೂ ಕೂಡ ನಾವು ಗ್ಲೋರಿಫೈ ಮಾಡ್ತಿದ್ವಿ. ಅವ್ರು ಡೈಲಿ ಮಂಗಳಾರತಿ ಮಿಸ್ ಮಾಡ್ತಿರ್ಲಿಲ್ಲ, ಮಹಾರಾಜು ಡೈಲಿ ಅಟೆಂಡ್ ಮಾಡ್ತಾ ಇದ್ರು. ಹಂಗಲ್ಲ, ಅವ್ರು ಸ್ವಯಂ ಡಿ ವರ್ಷಿಪ್ ಅವರೇ ಬಂದು ಮಾಡ್ತಿದ್ರು ಅಲ್ವಾ. ಸೊ ಅದಕ್ಕೆ ಮತ್ತೆ ಪುಸ್ತಕ ವಿತರಣೆ ಕೂಡ ಅವರು ಸ್ವಲ್ಪ ಏಜ್ ಆಗೋವರೆಗೂ ಕೂಡ ಸ್ವಯಂ ಬೇರೆ ರಷ್ಯಾದಲ್ಲಿ ಎಲ್ಲ ಕಡೆ
ಸ್ವಯಂ ಅವರೇ ಪುಸ್ತಕ ವಿತರಣೆ ಮಾಡಿದ್ದಾರೆ. ಶ್ರೀಲ ಪ್ರಭುಪಾದ್ರಿಗೆ ಅವರು ಪುಸ್ತಕ ವಿತರಣೆ ಮಾಡ್ಬಿಟ್ಟು ಅವ್ರು ಹೋಗಿ ಕೊಡ್ತಾ ಇದ್ರು. ಫಸ್ಟ್ ಟೈಮ್ ಶ್ರೀಲ ಪ್ರಭುಪಾದ್ರು ಹೇಳಿದ್ರಂತೆ, ಈ ತರ ಯಾವ್ದೋ ಒಂದು ಎಕ್ಸಿಬಿಷನ್ ಇತ್ತಂತೆ ಅಮೆರಿಕದಲ್ಲಿ. ಇವ್ರಿಗೆ ಹೇಳ್ತಾರಂತೆ, ನೀವು ಈ ತರ ಪುಸ್ತಕ ಒಂದು ವಿತರಣೆಗೆ ಆ ಎಕ್ಸಿಬಿಷನ್ಗೆ ಹೋಗಿ ಅಂತ. ಸೊ ಮಹಾರಾಜು ಮ್ಯಾನೇಜ್ಮೆಂಟ್ ಅಲ್ವಾ, MBA ಅಲ್ವಾ. ಸೊ ಇವ್ರೇನ್ ಮಾಡ್ತಾರೆ, ಕೆಲವು ಶಿಷ್ಯರನ್ನೆಲ್ಲ ಕರ್ಕೊಂಡು ಹೋಗ್ಬಿಟ್ಟು ಆ ಒಂದು ಎಕ್ಸಿಬಿಷನ್ ಅಲ್ಲಿ ತುಂಬಾ ಚೆನ್ನಾಗಿ ಅದನ್ನ ಅರೇಂಜ್ ಮಾಡ್ತಾರೆ, ಎಲ್ಲ ಬುಕ್ಸ್ ನ. ಅಂದ್ರೆ ಮಾರ್ಕೆಟಿಂಗ್ ಸ್ಟೈಲ್ ಅಂತ, ಮಾರ್ಕೆಟಿಂಗ್ ಸ್ಕಿಲ್ಸ್ ಅಂತ ಹೇಳ್ತಾರೆ. ಮಾರ್ಕೆಟಿಂಗ್ ಸ್ಕಿಲ್ಸ್ ಎಲ್ಲ ಯೂಸ್ ಮಾಡ್ಬಿಟ್ಟು ಹಿಂಗೆ ಜನರು ಎಂಟರ್ ಆಗೋವಾಗ್ಲೇ ದೊಡ್ಡದಾಗಿ ಭಗವದ್ಗೀತಾ ಆ ತರ ಎಲ್ಲ ಇಟ್ಬಿಟ್ಟು ಭಾಗವತಮ್ಮು, ವೇದಾಸು ಈ ತರ ಎಲ್ಲ ಅರೇಂಜ್ ಮಾಡಿಟ್ಟಿದ್ರಂತೆ. ಮಾಡಿದ್ರು ಕೂಡ ತುಂಬಾ ಕಡಿಮೆ ಬುಕ್ಸ್ ಆಯ್ತಂತೆ. ಸೊ ಇವ್ರು ಹೋಗಿ ಹೇಳ್ತಾರಂದ್ರೆ, ಮಹಾರಾಜ್, ವಿ ಟ್ರೈಡ್ ಅವರ್ ಬೆಸ್ಟ್, ವಿ ಯೂಸ್ಡ್ ಆಲ್ ದ ಸ್ಕಿಲ್ಸ್, ತುಂಬಾ ಪುಸ್ತಕಗಳೇನು ಅಷ್ಟು ಇದು ಆಗಲಿಲ್ಲ ಅಂತ ಹೇಳಿದ್ರಂತೆ. ಅವಾಗ ಅವ್ರು ಹೇಳ್ತಾರಂತೆ, ಶ್ರೀಲ ಪ್ರಭುಪಾದರು ಹೇಳಿದಂತೆ, ಮೈ ಬುಕ್ಸ್ ಡಿಸ್ಟ್ರಿಬ್ಯೂಟೆಡ್ ಬೇಸ್ಡ್ ಆನ್ ಎಂಥೂಸಿಯಾಸಮ್ ಆಫ್ ಮೈ ಡಿಸೈಪಲ್ಸ್ ಅಂತ. ಅಂದ್ರೆ ಅವ್ರು ಏನ್ ಹೇಳ್ತಾರಂದ್ರೆ, ಶ್ರೀಲ ಪ್ರಭುಪಾದರು, ನಮ್ಮ ಪುಸ್ತಕಗಳು ಮಾರ್ಕೆಟಿಂಗ್ ಸ್ಕಿಲ್ಸ್ ಇಂದ ಹೋಗಲ್ಲ. ಆ ಪುಸ್ತಕಗಳು ನಮ್ಮ ನನ್ನ ಭಕ್ತರ ಒಂದು ಉತ್ಸಾಹದಿಂದ ಪುಸ್ತಕಗಳು ಹೋಗುತ್ತೆ ಅಂತ ಹೇಳ್ತಾರೆ. ಅದು ಕರೆಕ್ಟ್. ಆಕ್ಚುಲಿ ಅದು ನಾನು ಕೂಡ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ. ನಮ್ಮಲ್ಲಿ ಅದು ಒಂದು, ನಾನು ಪುಸ್ತಕಗಳು ವಿತರಣೆ ಮಾಡಬೇಕು ಅನ್ನೋ ಒಂದು ಉತ್ಸಾಹ, ಒಂದು ಶ್ರದ್ಧೆ, ಇಂಟ್ರೆಸ್ಟ್ ಎಷ್ಟಿರುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಪುಸ್ತಕಗಳು ಅವತ್ತು ಹೋಗುತ್ತಾ ಇಲ್ವಾ ಅಂತ, ಎಷ್ಟು ಹೋಗುತ್ತೆ ಅನ್ನೋದು. ಸೊ ಆತರ ಆವತ್ತಿಂದ ಮಹಾರಾಜರು ಜಾಸ್ತಿ ಮಾರ್ಕೆಟಿಂಗ್ ಸ್ಕಿಲ್ಸ್ ಅವು ಇವೆಲ್ಲ ಬಿಟ್ಬಿಟ್ಟಿರುತ್ತೆ ಮಹಾರಾಜರು ಆವಾಗಿಂದ ಪ್ರಾರ್ಥನೆ ಮಾಡೋದು, ಮತ್ತೆ ಈ ಪುಸ್ತಕಗಳು ವಿತರಣೆ ಮಾಡಬೇಕು, ಇದರಿಂದಾನೇ ಸಂಸ್ಥೆ ಬೆಳೆಯೋದು, ಆತರ ಮಾಡಿ. ಅದಕ್ಕೆ ಮಹಾರಾಜರು ಇದ್ದಾಗ ಪುಸ್ತಕ ವಿತರಣೆಯಲ್ಲಿ ಡೆಲ್ಲಿ ಯಾವಾಗ್ಲೂ ನಂಬರ್ 1 ಬರ್ತಾ ಇತ್ತು. ಒಂದ್ಸತಿ ಪುಸ್ತಕ ಡಿಸ್ಟ್ರಿಬ್ಯೂಟ್, ಕೆಲವರೆಲ್ಲ ಅಲ್ಲಿ ದೊಡ್ಡ ದೊಡ್ಡ ಎಕ್ಸ್ಪರ್ಟ್ಸ್ ಇದ್ದಾರೆ ಬುಕ್ ಡಿಸ್ಟ್ರಿಬ್ಯೂಟ್ ಮಾಡೋರು. ಒಬ್ಬರು ದೊಡ್ಡ ಧನಿ ವ್ಯಕ್ತಿ, ತುಂಬಾ ಹಣವಂತರವರು, ಅವ್ರು ಬರ್ತಾರಂತೆ ದೇವಸ್ಥಾನಕ್ಕೆ. ಇವರು ಭಕ್ತರು ಏನ್ ಮಾಡಿದ್ದಾರೆ, ಆ ನವೆಂಬರ್ ತಿಂಗಳಲ್ಲಿ ಇವ್ರನ್ನ ಸ್ವಲ್ಪ ಸ್ಪಾನ್ಸರ್ ಮಾಡ್ಸೋಣ ಅಂದ್ಬಿಟ್ಟು ಅವ್ರಿಗೆ ಕೇಳಿದ್ದಾರೆ, ನೀವು ಕೆಲವು ಪುಸ್ತಕಗಳು ಸ್ಪಾನ್ಸರ್ ಮಾಡಿ, ನಾವು ಬೇರೆ ಕಡೆ ಇದನ್ನ ಕೊಡ್ತೀವಿ, ನೀವು ಹಣ ಕೊಟ್ರೆ ಅಷ್ಟು ಪುಸ್ತಕಗಳು ಬೇಕಾದ್ರೆ ನಿಮ್ಗೆ ಕೊಡ್ತೀವಿ, ಇಲ್ಲ ಅಂದ್ರೆ ಬೇರೆ ಕಡೆ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇವರು ಏನೋ ಕೆಲವು ಪುಸ್ತಕಗಳು ಕೇಳ್ತಾರೆ ಅನ್ಕೊಂಡು ಇವ್ರೇನ್ ಹೇಳಿದ್ದಾರೆ, ನೀವು 50,000 ಪುಸ್ತಕಗಳಿಗೆ ಡೊನೇಟ್ ಮಾಡಿ ಅಂತ ಹೇಳಿದ್ದಾರೆ. 50,000 ಅಂದ್ರೆ ಎಷ್ಟು ಲಕ್ಷಗಳಾಗ್ಬಿಡುತ್ತೆ ಅಲ್ವಾ. 50,000 ಕೇಳಿದ್ದಾರೆ. ಸೊ ಅವರು 50,000 ಆಗೋದಿಲ್ಲ, ನಾವೊಂದು 5,000 ಮಾಡ್ತೀನಿ ಅಂತ ಹೇಳಿದ್ದಾರೆ ಅವ್ರು. ಇವರು ಯಾಕಂದ್ರೆ ಅವ್ರಿಗೆ 50,000 ಅಲ್ಲ, 1,00,000 ಪುಸ್ತಕಗಳಿಗೂ ಲೆಕ್ಕ ಇಲ್ಲ, ಅಂತ ದೊಡ್ಡ ದನಿ ಅವರು, ಅಷ್ಟು ದುಡ್ಡಿರೋರು. ಸೊ ಇವ್ರೇನ್ ಹೇಳಿದ್ದಾರೆ, ಸರಿ ಆಯ್ತು, ಮಹಾರಾಜರಿದ್ದಾರೆ, ನೀವು ಅವರ ಒಂದ್ಸತಿ ದರ್ಶನ ಮಾಡ್ಕೊಂಡ್ ಬನ್ನಿ ಅಂತ ಕಳ್ಸಿದ್ದಾರೆ. ಯಾರೋ ಒಬ್ರು ಕರ್ಕೊಂಡು ಹೋಗಿದ್ದಾರೆ. ಮಹಾರಾಜರ ಹತ್ರ ಹೋಗಿದ್ದಾರೆ, ಮಹಾರಾಜನ ಮೀಟ್ ಮಾಡಿದ್ದಾರೆ. ಮಹಾರಾಜರು ಅವ್ರನ್ನ ಹೂವಿನ ಹಾರ ಹಾಕಿದ್ದಾರೆ, ಪ್ರಸಾದ ಕೊಟ್ಟಿದ್ದಾರೆ, ಅವ್ರನ್ನ ಮಾತಾಡ್ಸಿದ್ದಾರೆ. ಮಹಾರಾಜರಿಗೆ ಹೇಳಲೇ ಇಲ್ಲ, ನೀವು ಪುಸ್ತಕಗಳು ಇಷ್ಟು ಮಾಡಿ, ಏನೂ ಹೇಳಿಲ್ಲ ಮಹಾರಾಜರು. ವಾಪಸ್ ಬಂದ್ಮೇಲೆ ಅವರೇ ಹೇಳಿದಂತೆ, ಐ ಆಮ್ ರೆಡಿ ಟು ಡೊನೇಟ್ 50,000 ಬುಕ್ಸ್ ಅಂತ. ಅಂದ್ರೆ ಮಹಾರಾಜರ ಒಂದು ದರ್ಶನ, ಮಹಾರಾಜರ ಒಂದು ಮಾತಾಡೋ ಒಂದು ಶೈಲಿ, ಅದರಿಂದಾನೇ ಪೂರ್ತಿ ಅವರಿಗೆ ಒಂದು ಭಕ್ತಿ ಭಾವ ಬಂದ್ಬಿಡುತ್ತೆ. ಮತ್ತೆ ಈ ಸಂಸ್ಥೆಗೆ ನಾವು ಸಪೋರ್ಟ್ ಮಾಡೋಣ ಅನ್ನೋ ಒಂದು ಭಾವನೆ ಬಂದ್ಬಿಡುತ್ತೆ. ಅದು ಮಹಾರಾಜರಲ್ಲಿ ಇರುವಂತಹ ಒಂದು ಶಕ್ತಿ, ಆಧ್ಯಾತ್ಮಿಕ ಶಕ್ತಿ. ಸೊ ಈ ಅವರ ಒಂದು ಸಾಧನೆ, ಮತ್ತೆ ಅವರ ಒಂದು ಶ್ರೀಲ ಪ್ರಭುಪಾದರ ಪ್ರತಿ ಇರುವಂತಹ ಒಂದು ಸರೆಂಡರ್ನೆಸ್ಸು, ಕೃಷ್ಣನ ಮೇಲೆ ಇರುವಂತಹ ಭಕ್ತಿ, ಮತ್ತೆ ಈ ಸಂಸ್ಥೆಯನ್ನು ನಾನು ಉಳಿಸ್ಬೇಕು ಅನ್ನೋವಂತಹ ಒಂದು ಧ್ಯೇಯ. ಸೊ ಇವೆಲ್ಲವೂ ಕೂಡ ಮಹಾರಾಜರು ಅಷ್ಟು ಇನ್ಫ್ಲೂಯೆನ್ಸ್ ಆಗ್ಬಿಡ್ತಾ ಇದ್ರು. ಮಹಾರಾಜರು ನೋಡಿದ ತಕ್ಷಣ ಅವರ ದರ್ಶನ ಮಾತ್ರ. ಸೊ ಈ ತರ ಎಷ್ಟೋ ಗ್ಲೋರಿಫಿಕೇಶನ್ಸ್ ಇದೆ. ಮತ್ತೆ ಇನ್ನೊಂದು ಸನ್ನಿವೇಶ ಏನಂದ್ರೆ, ಒಂದ್ಸತಿ ಮಹಾರಾಜರಿಗೆ ತುಂಬಾ ಕ್ಲೋಸ್ ಫ್ಯಾಮಿಲಿ ಡೆಲ್ಲಿಯಲ್ಲಿ, ಅವರು ತುಂಬಾ ಚೆನ್ನಾಗಿರೋರೆ. ಅವ್ರ ಫ್ಯಾಮಿಲಿ ಯಾವಾಗ್ಲೂ ಬರೋರು, ಮಹಾರಾಜನ ದರ್ಶನ ಮಾಡ್ಕೊಂಡು ಹೋಗೋರು. ಒಂದ್ಸತಿ ಆ ಫ್ಯಾಮಿಲಿಯಲ್ಲಿ ಅವರ ತಮ್ಮ ಒಬ್ರು, ಅವ್ರಿಗೆ ಆಪರೇಷನ್ ಆಗ್ಬೇಕಾಗಿತ್ತು. ಅದು ಒಂದು ದೊಡ್ಡ ಆಪರೇಷನ್ ಇತ್ತು, ಸರ್ಜರಿ.
ಸೊ ಅವ್ರು ಬರ್ತಾರೆ, ಮಹಾರಾಜರ ಒಂದು ಬ್ಲೆಸ್ಸಿಂಗ್ ತಗೊಂಡು ಹೋಗೋಣ ಆಪರೇಷನ್ಗೆ ಅಂತ. ನೆಕ್ಸ್ಟ್ ಡೇ ಆಪರೇಷನ್, ಆಕ್ಚುಲಿ ಡಾಕ್ಟರ್ ಹೇಳ್ತಾರೆ ನೆಕ್ಸ್ಟ್ ಡೇ ಆಪರೇಷನ್ ಇದೆ. ಇವರು ಇವತ್ತು ಹೋಗಿದ್ದಾರೆ ಮಹಾರಾಜರ ಹತ್ರ ಆಶೀರ್ವಾದ ಪಡ್ಕೊಂಡು ಬರೋಣ ಅಂತ. ಹೋದಾಗ ಇವ್ರು ಹಿಂಗೆ ಹೇಳ್ತಾರೆ, ಹಿಂಗ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾರೆ, ನಾಳೆ ಆಪರೇಷನ್ ಇದೆ, ನೀವು ಆಶೀರ್ವಾದ ಮಾಡಿ ಅಂತಂದ್ರೆ ಮಹಾರಾಜರು ಒಂಥರ ಕೇಳಿ ಕೇಳಿಸ್ಕೊಂಡ ಇದ್ರಂತೆ. ಮಹಾರಾಜ್ ಹೇಳಿದ್ರಂತೆ, ಓಕೆ ಸರಿ, ಎಲ್ಲ ಒಳ್ಳೇದಾಗತ್ತೆ, ನಾಳದ್ ಆಪರೇಷನ್ ಆಗುತ್ತೆ ಅಂತ ಹೇಳಿದ್ದಾರೆ. ಇವರು ಅಯ್ಯೋ ಮಹಾರಾಜರು ಹೆಂಗ್ ಕೇಳಿಸ್ಕೊಂಡ್ರು ಏನೋ, ನಾಳದ್ ಅನ್ಕೊಂಡ್ಬಿಟ್ರೇನು, ಇದು ನಾಳೆ ಅಲ್ವಾ ಆಪರೇಷನ್ ಡಾಕ್ಟರ್ ಹೇಳಿರೋದು, ದೊಡ್ಡ ಆಪರೇಷನ್ ಎಲ್ಲ ಫಿಕ್ಸ್ ಆಗ್ಬಿಟ್ಟಿದೆ ಅಂತ ಅನ್ಕೊಂಡ್ರೆ, ಮತ್ತೆ ಇವ್ರು ಏನು ಮಹಾರಾಜರಿಗೆ ಹೇಳಕ್ ಆಗ್ದಿರಾ ಮಹಾರಾಜರಿಗೆ ಎದುರು ಹೇಳೋದಂದ್ರೆ ತುಂಬಾ ಕಷ್ಟ. ಆಕ್ಚುಲಿ ಅಷ್ಟು ವೈಬ್ರೇಷನ್ ಇರುತ್ತೆ. ಮಹಾರಾಜ ತುಂಬಾ ಸಾಫ್ಟ್, ಏನ್ ಹೇಳಿದ್ರು ಕೇಳ್ತಾರೆ, ಆದ್ರೆ ಹೇಳೋದಂದ್ರೆ ಅಷ್ಟು ಈಸಿ ಅಲ್ಲ. ಅಲ್ಲಿ ಹೋದ ತಕ್ಷಣ ಮಾತಾ ಬರಲ್ಲ ಆಕ್ಚುಲಿ ಮಹಾರಾಜರ ಮುಂದೆಗಡೆ. ನಾನು ಎಷ್ಟೋ ಸತಿ ಹೋಗಿದ್ದೀನಿ ಅವ್ರ ಮುಂದೆ ಏನೇನೋ ಹೇಳ್ಬೇಕಂತ ಹೋಗ್ತೀನಿ, ಅಲ್ಲಿ ಹೋದ್ಮೇಲೆ ಪ್ರಣಾಮ ಮಾಡಿದ್ಮೇಲೆ ಅವ್ರು ನೋಡಿದ ತಕ್ಷಣ ಏನು ಬರಲ್ಲ ಮಾತಲ್ಲಿ, ಸುಮ್ಮನೆ ಅವ್ರು ಹೇಳಿದ್ ಕೇಳಿದ್ ವಾಪಸ್ ಬರೋದು. ಸೊ ಅಷ್ಟು ಪ್ರಭಾವಿತ ಆಯ್ತು ಅವ್ರು. ಸೊ ಇವ್ರು ವಾಪಸ್ ಬರ್ತಾರೆ, ಸರಿ ಆಯ್ತು ಮಹಾರಾಜರು ಹೇಳಿದ್ರಂತ. ವಾಪಸ್ ಬಂದ್ರೆ ಆ ನೆಕ್ಸ್ಟ್ ಡೇ ಆಪರೇಷನ್ ಆಗ್ಲಿಲ್ಲ ಅಂತೆ. ಜೋರಾಗಿ ಮಳೆ ಬಂದ್ಬಿಟ್ಟು ಆ ಡಾಕ್ಟರ್ ರೀಚ್ ಆಗ್ಲಿಲ್ಲ ಅಂತೆ ಅವತ್ತು. ಅದು ಆಕ್ಚುಲಿ ನಾಳದ್ದೇ, ಮಹಾರಾಜ್ ಹೇಳ್ದಂಗೆ ನಾಳದ್ದೇ ಆಯ್ತು. ಸೊ ಇದಕ್ಕೆ ಹೇಳ್ತಾರೆ, ಅವರು ಬಾಯಿಂದ ಏನ್ ಬರುತ್ತೋ ಅದು ನಿಜ ಆಗ್ಬಿಡುತ್ತೆ. ಅವರು ನೋಯಿಂಗ್ಲಿ ಅಂದ್ರೆ ಗೊತ್ತಾಗಿ ಗೊತ್ತಿಲ್ದೆ ಆಗ್ಲಿ ಏನೇ ಹೇಳಿದ್ರು ಕೂಡ ಅದು ನಿಜ ಆಗ್ಬಿಡುತ್ತೆ. ಯಾಕಂದ್ರೆ ಅಷ್ಟು ಆಧ್ಯಾತ್ಮಿಕ ಶಕ್ತಿ ಇರುತ್ತೆ. ತರ ಇಷ್ಟೋ ಇದೆ ಮಹಾರಾಜರ ಬಗ್ಗೆ ಹೇಳೋದಕ್ಕೆ, ಸಮಯ ಕಡಿಮೆ ಇದೆ, ನಾನು ಇಲ್ಲಿಗೆ ಮುಗಿಸ್ತೀನಿ. ಸೊ ಮಹಾರಾಜರನ್ನ ಪ್ರಾರ್ಥನೆ ಮಾಡ್ತಾ, ನಿಮ್ಮನ್ನೆಲ್ಲ ಪ್ರಾರ್ಥನೆ ಮಾಡ್ತಾ, ಮಹಾರಾಜರ ಕೃಪೆ ನನ್ನ ಮೇಲೆ ಇರ್ಲಿ. ಇದೇ ತರ ಇನ್ನ ಹೆಚ್ಚು ಸೇವೆಗಳು ಮಾಡಿ ನನ್ನ ಜೀವನ ಮತ್ತೆ ನಮ್ಮ ಒಂದು ಕುಟುಂಬ ಎಲ್ಲರೂ ಭಕ್ತಿಯಲ್ಲೇ ಯಾವಾಗ್ಲೂ ಇರೋ ತರ ಮಹಾರಾಜರ ಕೃಪೆ ನಮ್ಮ ಮೇಲೆ ಇರ್ಲಿ ಅಂತ ನೀವೆಲ್ಲ ವೈಷ್ಣವರು ಪ್ರಾರ್ಥನೆ ಮಾಡಿ. ನಾನು ಕೂಡ ಮಹಾರಾಜರ ಹತ್ರ ಪ್ರಾರ್ಥನೆ ಮಾಡ್ತೀನಿ, ನಿಮ್ಮೆಲ್ಲ ಆರೋಗ್ಯ ಮತ್ತೆ ನಿಮ್ಮ ಭಕ್ತಿ ಕೂಡ ಇನ್ನ ಬೆಳೀಲಿ, ಮುಂದುವರಿಲಿ ಅಂತ. ನೆಕ್ಸ್ಟ್ ಗೋಪಾಲ ಕೃಷ್ಣ ಗೋಸ್ವಾಮಿ ಮಹಾರಾಜ್ ಕಿ ಜೈ, ಜಗದ್ಗುರು ಶ್ರೀಲ ಪ್ರಭುಪಾದ್ ಕಿ ಜೈ. ಹರೇ ಕೃಷ್ಣ ಪ್ರಭುಜಿ, ತುಂಬಾ ಧನ್ಯವಾದಗಳು ಪ್ರಭುಜಿ. ತುಂಬಾ ಚೆನ್ನಾಗಿ ಹೇಳಿದ್ರು ಪ್ರಭುಜಿ ಮಹಾರಾಜರ ಬಗ್ಗೆ. ಅವ್ರು ಹುಟ್ಟಿದ್ದು, ಅವರು ಡಬಲ್ ಡಿಗ್ರಿ ಮಾಡ್ಕೊಂಡಿದ್ದು 1918 ಪ್ರಭುಜಿ ಹುಟ್ಟಿದ್ದು? 1944 ಹುಟ್ಟಿದ್ದು. 44 ಆಗಸ್ಟ್ 14. 44 ಆಗಸ್ಟ್ 14 ಅನ್ನದ ಏಕಾದಶಿ, ಏಕಾದಶಿ ದಿನ ಹುಟ್ಟಿರೋದು. ಜನ್ಮಾಷ್ಟಮಿ ಆದ್ಮೇಲೆ ಶ್ರೀಲ ಪ್ರಭುಪಾದ ಆದ್ಮೇಲೆ ಮಹಾರಾಜರು ಹುಟ್ಟಿದ್ರು. ಹಾ ಪ್ರಭುಜಿ, ತುಂಬಾ ಚೆನ್ನಾಗಿ ಹೇಳಿದ್ರಿ ಪ್ರಭುಜಿ. ಅಂದ್ರೆ ಒಂದೇ ವರ್ಷಕ್ಕೆ ದೀಕ್ಷೆ ತಗೊಂತಾರೆ ಪ್ರಭುಜಿ. 68ರಲ್ಲಿ ಜಾಯಿನ್ ಆಗ್ತಾರೆ, 1968ರಲ್ಲಿ. 1969ರಲ್ಲೇ ದೀಕ್ಷೆ ಸಿಗುತ್ತೆ. ಮತ್ತೆ 4-5 ವರ್ಷಕ್ಕೆ 5-6 ವರ್ಷಕ್ಕೆನೇನೆ JBC ಅಲ್ಲಿ ಅವ್ರಿಗೆ ಸ್ಥಾನ ಸಿಗುತ್ತೆ. ಮತ್ತೆ ಎಲ್ಲ ಬುಕ್ ಡಿಸ್ಟ್ರಿಬ್ಯೂಷನ್ ಎಲ್ಲ ಚೆನ್ನಾಗಿ ಮಾಡ್ತಾರೆ ಪ್ರಭುಜಿ. ಫಸ್ಟ್ ನಂಬರ್ 1 ಆಗಿರ್ತಾರೆ. ಅವರು ಸೇವೆ ಒಟ್ಟು ಏನಂದ್ರೆ ಮಂಗಳಾರತಿ ಮಾತ್ರ ಮಿಸ್ ಆಗಲ್ಲ. ಯಾವುದೇ ಕಾರಣಕ್ಕೂ ಎಷ್ಟೇ ಸಮಯಕ್ಕೆ ಬಂದ್ರು ಮಂಗಳಾರತಿ ಮಿಸ್ ಆಗಲ್ಲ. ಅಂದ್ರೆ ಅವರಲ್ಲಿ ಇರ್ತಕ್ಕಂಥ ಶ್ರದ್ಧೆ ಅಷ್ಟೊಂದು ಇರುತ್ತೆ. ತುಂಬಾ ಚೆನ್ನಾಗಿ ಹೇಳಿದ್ರಿ ಪ್ರಭುಜಿ. ಗುರು ಮಹಾರಾಜರ ಆಶೀರ್ವಾದ ನಮ್ಮ ಎಲ್ಲರ ಮೇಲೆ ಇರ್ಲಿ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ, ತುಂಬಾ ಧನ್ಯವಾದಗಳು ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು, ದಂಡೋತ್ ಪ್ರಣಾಮ ಪ್ರಭು. ಧನ್ಯವಾದ ಪ್ರಣಾಮ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು, ದಂಡೋತ್ ಪ್ರಣಾಮ. ಧನ್ಯವಾದ ಪ್ರಣಾಮ ಪ್ರಭುಜಿ. ಹರೇ ಕೃಷ್ಣ ಪ್ರಭು, ದಂಡೋತ್ ಪ್ರಣಾಮ ಪ್ರಭು. ಒಂದೇ ವರ್ಷದಲ್ಲಿ ನಿಮಗ್ ಕೂಡ ದೀಕ್ಷೆ ಸಿಕ್ಕಿದೆ ಅಂದ್ರೆ ನಮಗೆ ತುಂಬಾ ಖುಷಿ ಆಗುತ್ತೆ ಪ್ರಭುಜಿ. ನಾವ್ ಎಷ್ಟು ವರ್ಷ ಕಾಯ್ಬೇಕು ಏನ್ ಅನ್ಕಂತ ಇದೀವಿ ಪ್ರಭುಜಿ. ಮಹಾರಾಜರ ಕೃಪೆ, ಮಹಾರಾಜರ ಕೃಪೆಯಿಂದಾನೆ ಮಹಾರಾಜ ನನಗೆ ಒಂದೇ ವರ್ಷದಲ್ಲಿ ನೀವು ಕೂಡ ನಮಗೆ ಹಂಗೆ ಆಶೀರ್ವಾದ ಮಾಡಿ ಪ್ರಭುಜಿ. ಇಲ್ಲ, ಮಹಾರಾಜರ ಆಶೀರ್ವಾದ ಮಾಡ್ತಾರೆ, ನನಗೆ ಆಶೀರ್ವಾದ ಮಾಡ್ತಾರೆ. ಮಹಾರಾಜರ ಆಶೀರ್ವಾದ ತುಂಬಾ ಪವರ್ಫುಲ್, ನನಗೆ ಎಕ್ಸ್ಪೀರಿಯನ್ಸ್ ಇದೆ. ನೀವು ಕೂಡ ಮಹಾರಾಜರ ಹತ್ರ ಪ್ರಾರ್ಥನೆ ಮಾಡ್ಬೋದು, ಒಳ್ಳೇದಾಗುತ್ತೆ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ, ದಂಡೋತ್ ಪ್ರಣಾಮಗಳು.
ಹರೇ ಕೃಷ್ಣ ಪ್ರಭುಜಿ, ದಡ್ಡೋಷ್ಣ ಪ್ರಭುಜಿ, ತುಂಬಾ ಚೆನ್ನಾಗಿತ್ತು ಪ್ರವಚನ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಪ್ರಭುಜಿ, ತುಂಬಾ ಧನ್ಯವಾದಗಳು ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಈಗ ನರಸಿಂಹ ಪ್ರಣತಿ ಹಾಡ್ಬೇಕಾಗಿ ಲಹರಿ ಮಾತಾಜಿಯಲ್ಲಿ ವಿನಂತಿ. ಹರೇ ಕೃಷ್ಣ. ಲಹರಿ ಮಾತಾಜಿ. ಪ್ರಭುಜಿ ಹರೇ ಕೃಷ್ಣ. ತುಂಬಾ ಧನ್ಯವಾದ ಪ್ರಭುಜಿ. ಇಷ್ಟು ಸಮಯ ಕೊಟ್ರಿ, ನೀವು ಶ್ರಮ ಮಾಡೋ ಸಮಯ. ಮಹಾರಾಜರ ಬಗ್ಗೆ ಪ್ರತಿ ವರ್ಷನೂ ಅವರ ವ್ಯಾಸ ಪೂಜೆ ದಿನ ನಮಗೆ ಅವ್ರ ಬಗ್ಗೆ ನಮಗೆ ತಿಳಿಸ್ಕೊಡ್ತಾ, ನಮಗೆ ಭಕ್ತರು ಅಂದ್ರೆ ಹೆಂಗಿರ್ಬೇಕು ಅನ್ನೋಂಥದ್ದು ನೀವು ಅದೇ ತರ ಉದಾಹರಣೆ ತರ ಇದ್ದೀರಿ. ನಿಮ್ಗೆ ಗುರು ಮಹಾರಾಜರ ಬಗ್ಗೆನೂ ಹೇಳ್ತಿದ್ದೀರಿ. ಇದು ಬಹಳ ವಿಶೇಷವಾಗಿ ಕೆಲವು ಜಯಪತಾಕ ಸ್ವಾಮಿ ಗುರು ಮಹಾರಾಜರು ಹಾಗೇನೆ ಪರಮ ಪೂಜ್ಯ ಗೋಪಾಲ ಕೃಷ್ಣ ಗೋಸ್ವಾಮಿ ಮಹಾರಾಜರಿರೋ ಮಧ್ಯದಲ್ಲಿ ಇದ್ದಂತ ಸಂಬಂಧ ಬಹಳ ವಿಶೇಷವಾದದ್ದು. ಒಂದು ಸಂದರ್ಭದಲ್ಲಿ ಹೈದರಾಬಾದ್ ಟೆಂಪಲ್ ಅಲ್ಲಿ ನಾವು ವಿಷಯ ಸಂಬಂಧ ಸ್ವಲ್ಪ ಸರಿಪಡಿಸ್ಬೇಕಾಗಿದ್ದಂತ ಸಂದರ್ಭದಲ್ಲಿ ಗೋಪಾಲ ಕೃಷ್ಣ ಗೋಸ್ವಾಮಿ ಮಹಾರಾಜರನ್ನ ಪರಮ ಪೂಜ್ಯರನ್ನ ಕೇಳ್ಕೊಳ್ತಾರೆ ಗುರು ಮಹಾರಾಜರು. ಅವ್ರ ಹೇಳ್ತಾರೆ, ಐ ಆಮ್ ರೆಡಿ ಟು ಡೂ ಎನಿಥಿಂಗ್ ಫಾರ್ ದ ಸೇಕ್ ಆಫ್ ಜಯಪತಾಕ ಸ್ವಾಮಿ ಅಂತ ಹೇಳಿ, ಏನ್ ಬೇಕು ಮಾಡ್ತೀನಿ ಅವ್ರಿಗೋಸ್ಕರ ಅಂತ. ಹಂಗೆ ಅವರಲ್ಲಿದ್ದಂತ ಬಾಂಧವ್ಯ ನಿಮ್ಮೆಲ್ಲರಿಗೂ ಆದರ್ಶ. ಒಬ್ರು ಗಾಡ್ ಬ್ರದರ್ಸ್ ಅಂತ ಹೆಂಗಿರ್ಬೇಕು, ಭಕ್ತರಂದ್ರೆ ಹೆಂಗಿರ್ಬೇಕು ಹಾಗೆ ಅವ್ರಿಗೆ ಹೇಳುವಂಥದ್ದು ತುಂಬಾ ಇದಾವೆ. ನಮ್ಮ ವಿಶೇಷವಾಗಿ ಗುರು ಮಹಾರಾಜರು ನೋಡಿ, ನಮ್ಮ ಗುರು ಮಹಾರಾಜರು ನಿಮ್ಮ ಗುರು ಮಹಾರಾಜರು ಅಂತೆಲ್ಲ ಅದು ಅವರ ಮಧ್ಯದಲ್ಲಿರೋ ಪ್ರೀತಿ ಎಕ್ಸ್ಚೇಂಜಸ್ ನೋಡೋದಕ್ಕೆ ವಿಶೇಷವಾಗಿತ್ತು. ಹಾಗೇನೆ ತುಂಬಾ ಧನ್ಯವಾದ ಪ್ರಭು. ಥ್ಯಾಂಕ್ ಯು ಪ್ರಭು. ಇದು ನೀವು ಇವತ್ತು ಅವಕಾಶ ಕೊಟ್ಟಿದ್ದೀರಾ. ಇದು ನೀವು ಅವಕಾಶ ಕೊಟ್ಟಿದ್ದಕ್ಕೆ ನನಗೆ ಈ ಒಂದು ಮಹಾರಾಜರ ಬಗ್ಗೆ ಹೇಳೋದಕ್ಕೆ ಅವಕಾಶ ಇತ್ತು. ತುಂಬಾ ಧನ್ಯವಾದಗಳು. ಮತ್ತೆ ಹೇಳ್ಬೇಕಂದ್ರೆ ನಿಮ್ಮ ಮೇಲೆ ಕೂಡ ತುಂಬಾ ಕೃಪೆ ಇದೆ ಮಹಾರಾಜರು. ಯಾಕಂದ್ರೆ ನೀವು ಡೆಲ್ಲಿ ಟೆಂಪಲ್ ಅಲ್ಲಿ ತುಂಬಾ ಸೇವೆ ಮಾಡಿದ್ದೀರಾ. ಈ ಮಾತು ನಾನು ಹೇಳ್ಬೇಕಿತ್ತು. ಆಕ್ಚುಲಿ ಕ್ಷಮೆ ಇರ್ಲಿ, ನನ್ಗೆ ನಾನು ಹೇಳಕ್ ಪದಗಳೇ ಇಲ್ಲ. ಅವರ ಶಿಷ್ಯರು ನಮ್ಗೆ ಕೊಟ್ಟಿರೋಷ್ಟು ಕೃಪೆ ನೋಡಿ. ನೀವನ್ನು ಸೇರಿಸ್ಕೊಂಡು ನಮ್ಗೆ ಕೊಡ್ತಿರೋ ಕೃಪೆ ನೋಡಿ. ಪಾಂಡಪ್ರೇಮ್ ಪ್ರಭು ಆಗ್ಲಿ, ಸುಂದರ ಇಬ್ಬರು ಕೂಡ ಋಣ ತೀರ್ಸಕ್ಕೆ ಆಗೋದಿಲ್ಲ ನೋಡಿ. ಹಂಗೆ ನಮಗೂ ಕೂಡ ನೋಡಿ, ನಮ್ಗೆ ದೀಕ್ಷೆ ತಗೊಳ್ಳದೇ ಇದ್ರೂ ಕೂಡ ನಮಗೂ ಕೂಡ ಗುರುಗಳೇ. ಅವರು ನೀವು ಸೇವೆ ಮಾಡಿದ್ದಕ್ಕೋಸ್ಕರ ನೆನಪಿರ್ಲಿ ಅಂದ್ಬಿಟ್ಟು ನನ್ನನ್ನು ನಿಮ್ಮ ಜೊತೆ ಹಾಕಿದ್ದಾರೆ. ಆಕ್ಚುಲಿ ಇಲ್ಲ ಪ್ರಭುಜಿ, ನಿಮ್ಮ ಸೇವಾ ಅವಕಾಶ, ನಿಮ್ಮ ಶೆಲ್ಟರ್ ನಮ್ಗೆ ಇರ್ಲಿ ಅಂತ ಹೇಳಿ ನಮ್ಗೆ ಮೋಸ್ಟ್ ಅಲ್ಲಿ ಕಳಿಸಿದ್ರೆ ಅಂತ ನಾವು ಅನ್ಕೊಳ್ತೀವಿ. ಹರೇ ಕೃಷ್ಣ ಪ್ರಭುಜಿ. ಅದು ಇನ್ನೊಂದರ ಪ್ರಭುಜಿ. ತುಂಬಾ ಧನ್ಯವಾದ ಪ್ರಭುಜಿ. ಈಗ ವ್ಯಾಸ ಪೂಜೆ ವಿಶೇಷ ಸಂದರ್ಭದಲ್ಲಿ ನನ್ನ ಮಗಳು ಮಹಾರಾಜರ ಪ್ರೀತ್ಯಾರ್ಥವಾಗಿ, ಹಾಗೇನೆ ತಮ್ಮಗೂ ಕೂಡ ಮಹಾರಾಜರ ಎಲ್ಲ ಶಿಷ್ಯರ ಪ್ರೀತ್ಯಾರ್ಥವಾಗಿ ನರಸಿಂಹ ಪ್ರಣತಿ ಹಾಗೇನೆ ಹೇಳ್ಬೇಕು ಅಂತ ನಾನು ಈಗ ನಿಮ್ಮ ಆಶೀರ್ವಾದ ಕೇಳ್ಕೊತಿದ್ದೀನಿ. ಹರೇ ಕೃಷ್ಣ. ತುಂಬಾ ಸಂತೋಷ ಪ್ರಭು. ಮಾತಾಜಿ ಹಾಡಿದ್ರೆ ತುಂಬಾ ಒಳ್ಳೇದು. ಹರೇ ಕೃಷ್ಣ. ನಮಸ್ತೆ ನರಸಿಂಹಾಯ ಜಲಾಜಲಾಜದಾಯಿನಿ ಹಿರಣ್ಯಕಾಶ ಪೂರ್ವಶಃ ಶಿಲಟಂಕನಕಲಾಯೇ ಚಿತೋ ನರಸಿಂಹ ಪರತೋ ನರಸಿಂಹ ಯತೋ ಯತೋ ಯಾಮಿ ತತೋ ನರಸಿಂಹ ಬಹೇ ನರಸಿಂಹ ಈ ನರಸಿಂಹನಂ ಶರಣಂ ತೇ ತವ ಕರ ಕಮಲವರಿ ನಕಾಂ ಅದ್ಭುತ ಶೃಂಗ ದಲಿತ ಹಿರಣ್ಯಕಶಿಪು ತನುಭೃಂಗ ಕೇಶವದ್ರಿತಾನ ಹರಿ ರೂಪ ಜೈ ಜಗದೀಶ ಹರೇ
जय जगदीश हरे जय लक्ष्मी नरसिंह अनंत देव जय लक्ष्मी यो अनंत देव जय प्रभुपाद जय प्रभुपाद जय प्रभुपाद हर गुरुदेव जय गुरुदेव जय गुरुदेव जय गुरुदेव जय गुरु हरि बोल गौर हरि बोल ಗೌರ ಪ್ರೇಮದಲ್ಲಿ हरि हरि बोल हरि बोल सायं काल సమయం బోలో సంధ్యా దీపారాధనలో వసును తల్లి వరలక్ష్మి వసును తల్లి వరలక్ష్మి ఆనను గెజ్జెను కట్టింది మెడలో హారం వేసింది పిలచిన వెంటనే పలికింది పిలచిన వెంటనే పలికింది అధ్యానదంతా ఇచ్చింది అధ్యానదంతా ఇచ్చింది అధ్యానదంతా ఇచ్చింది ಹರಿ ಬೋಲ್. बोल ಹರೇ ಕೃಷ್ಣ. ಹರಿ ವೆರಿ ಬೋಲ್. ನೈಸ್, ವೆರಿ ಕ್ಯೂಟ್. ಸೂಪರ್. ಏನು ಹೇಳ್ತಾ ಇದ್ದಾರೆ ನೋಡು. ಜಿ ಹರೇ ಕೃಷ್ಣ. ನರಸಿಂಹದೇವರ ಡೈರೆಕ್ಟ್ ಆಶೀರ್ವಾದ ನಿಮ್ ಮೇಲೆ. ಅಷ್ಟ್ ಚೆನ್ನಾಗಿ ಆಡಿದಿರ. ದೊಡ್ಡಜ್ಜಿ మెడలో హారము పెట్టి వేసింది. హరే కృష్ణ మాతాజీ ధన్యవాద ప్రణామ్. ಮಾತಾಡು. ದೊಡ್ಡಜ್ಜಿ ಜತಿನಲ್ಲಿದ್ದಾನೆ ಜತಿನ ಹೊರಗಡೆ ಇದ್ದಾನೆ, ಎಲ್ಲಿ ಆಚೆ ಇದ್ದಾನೆ. ಸರಿ ಏ ಅಮ್ಮ ಅಡ್ಗಿಂದಂತ ಇಟ್ಕೊಂಡಮ್ಮ ನಿಖಿ. ಚೆನ್ನಾಗಿ ಆಟ ಆಡ್ದೆ. ಅಮ್ಮ ಕೃಷ್ಣ ನೋಡು ಫ್ರೆಂಡ್ ಮಾತಾಡ್ತಾ ಇದ್ದಾನೆ, ಮಾತಾಡ್ಸು. ಹಾಯ್ ಹಾಯ್ ಯಾವಾಗ ಊಟ ಆಯ್ತಾ ಕೇಳಮ್ಮ. ಊಟ ಆಯ್ತಾ? ಸರಿ ಆದ್ರೆ ಹಾ ಸರಿ. ಈಗ ಎಲ್ಲರಿಗೂ ಹರೇ ಕೃಷ್ಣ, ಹರೇ ಗುಡ್ ನೈಟ್, ಕೃಷ್ಣ ಗುಡ್ ಹರೇ ನೈಟ್. ಕೃಷ್ಣ. ಹರೇ ಕೃಷ್ಣ ಪ್ರಣಾಮ. ಶ್ರದ್ಧಾ ಭಕ್ತಿಯಿಂದ ನರಸಿಂಹ ಪ್ರಣತಿ ಹಾಡಿದ ಲಹರಿ ಮಾತಾಜಿಗೆ ಧನ್ಯವಾದಗಳು, ದಂಡವತ್ ಪ್ರಣಾಮಗಳು. ಹರೇ ಕೃಷ್ಣ ಮಾತಾಜಿ, ಲಹರಿ ಮಾತಾಜಿ. ಹೇಳು ಹರೇ ಕೃಷ್ಣ ಮಾತಾಜಿ ಅಂತ ಹೇಳಮ್ಮ. ಹರೇ ಕೃಷ್ಣ हरे कृष्णा माता जी दंडवत प्रणाम। ಲಕ್ಷ್ಮಿ ಹುಟ್ಟು ಲಕ್ಷ್ಮಿ ನೀನು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ ಸೊಸೆ ನೋಡ್ದ ಮೆಡಲವ ಆರಮ್ಮ ಏಸಿಂది ಅಂತ ತೆಲುಗು ಎಷ್ಟು ಮಾತಾಡ್ತಾರೆ. ಸೊಸೆ ಅಲ್ಲ ಮಾತಾಜಿ, ಮೊಮ್ಮಗಳು. ಮೊಮ್ಮಗಳು ಮೊಮ್ಮಗಳು. ಅವ್ರ ನೋಡ್ದ ಅಮ್ಮ ಅಜ್ಜಿ ಅಂತೆ. ತೆಲುಗು ನೋಡಿ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಮಾತಾಜಿ. ಹರೇ ಕೃಷ್ಣ. ಮ್ಯೂಸಿಕ್ ಕ್ಲಾಸ್ ಹೋಗ್ತಾಳೆ, ಹಾ ಅಲ್ಲಿ ಕಲ್ತ್ಕೊಂಡ್ಬಿಡ್ತಾಳೆ ಮಾತಾಜಿ. ಮ್ಯೂಸಿಕ್ ಕ್ಲಾಸ್ ಡ್ಯಾನ್ಸ್ ಕ್ಲಾಸ್ಗೆಲ್ಲ ಹೋಗ್ತಾಳೆ. ಹಾ ಸರಿ ನರಸಿಂಹ ಮಾತಾಜಿ. ಪ್ರಣತಿ ಅವ್ನು ಹೇಳ್ಕೊಡು ಚಿನ್ನಮ್ಮ ನೀನು ಸಚಿನ್ಗೆ. ಹಾ ಹೇಳ್ಕೊಡ್ತಾಳೆ ಮಾತಾಜಿ. ಹಾ ಹಾ, ಅವನ್ಗೂ ಇಬ್ರು ಜೊತೆ ಸೇರ್ಕೊಂಡ್ರೆ ಹೇಳ್ಕೊಡ್ತಾಳೆ. ಮತ್ತ ಒಂದ್ಸತಿ ಅವನ್ನ ಹಾಡ್ಸಿ ಮಾತಾಜಿ. ಹಾ ಪಾರ್ವತಮ್ಮ ಮಾತಾಜಿ ಅವನು ಯಾವತ್ತಾರು ಒಂದ್ ದಿವಸ ಹಾಡ್ಸಿ ಮಾತಾಜಿ. ಹಾ ಆಯ್ಸ್ತೇನೆ ಮಾತಾಜಿ. ಆಡ್ಸ್ತಾ ಹುಡುಗರ್ಗು ಚೆನ್ನಾಗಿ ನಮ್ ಜೊತೆ ಮಿಂಗಲ್ ಆಗ್ತಾರೆ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಈಗ ಮಲಗು ಮುನ್ನ ಮಾಧವ್ ನೆನೆ ಆನ್ಲೈನ್ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ವೈಷ್ಣವ ಭಕ್ತರಿಗೂ ಧನ್ಯವಾದಗಳು, ಧನ್ಯವಾದ ಪ್ರಣಾಮ್. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧು ಭವೇವಚ ಪತಿತಾನಾಂ ಪಾವನೇಭ್ಯ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವೃಂದ್ ಕಿ ಜೈ, ಶ್ರೀಲ ಪ್ರಭುಪಾದ್ ಕಿ ಜೈ, ಗುರು ಮಹಾರಾಜ್ ಕಿ ಜೈ. ಹರೇ ಕೃಷ್ಣ ಪ್ರಭುಜಿ, ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು, ಧನ್ಯವಾದ ಪ್ರಣಾಮಗಳು. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ, ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು, ದಂಡವತ್ ಹರೇ ಪ್ರಣಾಮ. ಕೃಷ್ಣ ಹರಿ ಮಾತಾಜಿ ದಂಡೋತ್ ಪ್ರಣಾಮ್. ಹರೇ ಕೃಷ್ಣ ಮಾತಾಜಿ ದಂಡೋತ್ ಪ್ರಣಾಮ್. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ ಪ್ರಣಾಮ. दंडवत प्रणाम। ಹರೇ ಕೃಷ್ಣ ಮಾತಾಜಿ, ಧನ್ಯವಾದ ಪ್ರಣಾಮ.